ಈಗ ಅದರಲ್ಲಿ ರೂಪಗಳನ್ನು ನೋಡುತ್ತಾ ಹಿಗ್ಗುತ್ತಾ ಇರು ಅಂತ ತಿಳಿದುಕೊಂಡು ಹೇಳ್ತಾ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಎಲ್ಲೆಲ್ಲಿ ವಿಭೂತಿ ರೂಪಗಳಿರ್ತದೆ ಭಗವಂತನದ್ದು ಅಂತ ಪ್ರಾರಂಭ ಮಾಡ್ತಾರೆ. ಪ್ರತಿಮೆ ಶಾಲಿ ಗ್ರಾಮ ಗೋಭ್ಯಾಗತ ನತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ಬಟು ಯಜಮಾನ ಸ್ವಪರಜನ ಪೃಥಿವಿ ಜಲ ಶಿಖಿ ಪವನ ತಾರ ಪಥ ನವಗ್ರಹ ಯೋಗಕರಣ ಭತಿಥಿ ಸಿತಾಸಿತ ಪಕ್ಷ ಸಂಕ್ರಮಣ ನವನಧಿಷ್ಠಾನ. ಇದೆಲ್ಲವೂ ಕೂಡ ಅವನ ಅಧಿಷ್ಠಾನ ಅಂತ ತಿಳಿದುಕೊಳ್ಳ್ರಿ. ಯಾವುದೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನ ಅಂತ ತಿಳಿದುಕೊಳ್ಬೇಕು. ಮೊದಲನೇದಾಗಿ ಹೇಳಿದ್ರು ಪ್ರತಿಮೆ. ನಮ್ಮ ಮನೆಯಲ್ಲಿ ಭಗವಂತನ ಪ್ರತಿಮೆಗಳಿರ್ತದೆ, ಅಥವಾ ಮಂದಿರಗಳಲ್ಲಿ ಭಗವಂತನ ಪ್ರತಿಮೆಗಳಿರ್ತದೆ. ಇದೆಲ್ಲವೂ ಅವನ ಅಧಿಷ್ಠಾನ, ಅವನ ವಾಸಸ್ಥಾನ. ದೇವರು ಅಲ್ಲಿರ್ತಾನೆ. ಅಲ್ಲಿರುವಾಗ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಪ್ರತಿಮೆಗಳಲ್ಲಿ ಎಷ್ಟು ರೂಪದಿಂದ ಇರ್ತಾನೆ, ಶಾಲಿಗ್ರಾಮದಲ್ಲಿ ಎಷ್ಟು ರೂಪದಿಂದ ಇರ್ತಾನೆ, ಪ್ರತಿಯೊಂದರಲ್ಲೂ ಕೂಡ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಇರ್ತಾನಂತೆ. ಮೇಲ್ ನೋಡ್ಲಿಕ್ಕೆ ನಮಗನಿಸೋದೇನು ಅಂದ್ರೆ ಒಂದು ಪ್ರತಿಮಾ ಕಾಣಿಸ್ತಿರ್ತದೆ, ಒಂದು ಶಾಲಿಗ್ರಾಮ ಕಾಣಿಸ್ತಿರ್ತದೆ. ಹಾಗಾದ್ರೆ ಒಂದು ಪ್ರತಿಮಾ ಒಂದು ಶಾಲಿಗ್ರಾಮ ಅಂದ್ರೆ ಭಗವಂತ ಇಷ್ಟಿದ್ದಾನೆ ಅಂತ ತಿಳ್ಕೊಂಡಿರ್ತೇವೆ. ಅಲ್ಲ, ಇದು ನೋಡ್ಲಿಕ್ಕೆ ನಿಮ್ಗೆ ಒಂದು ಕಾಣಿಸ್ತಾ ಇದೆ, ಆದ್ರೆ ಒಂದಿಲ್ಲ, ಅದು ಇನ್ನೂ ಹೆಚ್ಚಿನದಾದ ರೂಪಗಳಿವೆ ಅಂತ ತಿಳ್ಕೊಳ್ರಿ. ಪ್ರತಿಮೆ, ಶಾಲಿಗ್ರಾಮ ಇವೆರಡೂ ಭಗವಂತನ ಒಂದು ವಿಭೂತಿ ರೂಪದ ಒಂದು ಅಧಿಷ್ಠಾನ, ದೇವರಲ್ಲಿದ್ದಾನೆ. ಶಾಲಿಗ್ರಾಮದ ಬಗ್ಗೆ ಅನೇಕ ಮಾತುಗಳು ಶಾಸ್ತ್ರದಲ್ಲಿ ನಮಗೆ ಸಿಗುತ್ತದೆ. ಅದಕ್ಕೆ ಆವಾಹನ ಬೇಕಾಗಿಲ್ಲ, ವಿಸರ್ಜನೆ ಬೇಕಾಗಿಲ್ಲ. ಶಾಲಿಗ್ರಾಮ ಮನೆಯಲ್ಲಿ ಇದ್ರೆ ಸಾಕು, ಪೂಜಾ ಮಾಡ್ಬೇಕ ಮತ್ತೆ ಮನೆಯಲ್ಲಿ ಮನೆ ಇಟ್ಕೊಂಡ್ರೆ ಸಾಕು ಅಂತಲ್ಲ. ಆಚಾರ್ಯ ಹೇಳ್ಕೊಂಡಾಗ ಶಾಲಿಗ್ರಾಮ ಮನೆಯಾಗಿದ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿ ಇಟ್ಬಿಟ್ರೆ ಮುಗಿಯಂಗಿಲ್ಲ, ಅದನ್ನು ಪೂಜಾ ಮಾಡ್ಬೇಕಾಗ್ತಿರ್ತದೆ. ಕೊನೆಗೆ ನಮ್ಗೆ ಪೂಜಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪೂಜಾ ಮಾಡೋರಿಗೆ ಒಯ್ದು ಕೊಡ್ಬೇಕಾಗ್ತಿರ್ತದೆ. ನಮ್ಮ ಕಡೆ ಅಂತರೂ ಆಗಂಗಿಲ್ಲ, ನೀವರ ಮಾಡ್ರಿ ಅಂತ ಹೇಳ್ಬೇಕಾಗ್ತದೆ. ಆದ್ದರಿಂದ ಪೂಜಾ ಮಾಡಿ ಹೊಳ್ ಕೊಡ್ರಿ ಅನ್ಬಾರ್ದು, ಅಷ್ಟೇ ಆಚಾರ ಹೇಳಿಕತ್ತಾರೆ, ಕೊಟ್ಬಿಡ್ರಿ ಅಂತ ತಿಳ್ಕೊಂಡು. ಅದಕ್ಕೆ ಹೇಳಿದ್ರು ಶಾಲಿಗ್ರಾಮ ಇದು ಭಗವಂತನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರವಾಗಿರುವಂತಹದ್ದು. ದೇವರ ಪೂಜೆಯಲ್ಲಿ ಒಂದು ಮಂತ್ರ ಬರ್ತದೆ, ಶಾಲಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ. ಯಾರು ಶಾಲಿಗ್ರಾಮದ ಶಿಲಾಸ್ಪರ್ಶವನ್ನ ಮಾಡ್ತಾರೋ, ನಿತ್ಯ ಮುಟ್ಟಬೇಕು ಶಾಲಿಗ್ರಾಮವನ್ನ ಪೂಜೆ ಮಾಡುವಾಗ, ಮುಟ್ತೀವಿ ಪೂಜೆ ಮಾಡೋ ಕಾಲಕ್ಕೆ. ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಇಂದ್ರಾದಿ ದೇವತೆಗಳಲ್ಲಿ ಅಪೇಕ್ಷೆ ಪಡ್ತಾರಂತೆ, ಶಾಲಿಗ್ರಾಮ ಸ್ಪರ್ಶ ಮಾಡಿದ ಕೈ ಇದೆಯಲ್ಲ ಅದನ್ನ ಸ್ಪರ್ಶ ಮಾಡೋಣ ಅಂತ ಅಪೇಕ್ಷೆ ಪಡ್ತಾನಂತೆ. ಅಂದ್ರೆ ಶಾಲಿಗ್ರಾಮ ಶಿಲಾಸ್ಪರ್ಶಕ್ಕೆ ಅಷ್ಟು ಮಹತ್ವವನ್ನು ಹೇಳುವಂತಹದ್ದಾಗಿದೆ. ಅಂತಹದ್ದು ಶಾಲಿಗ್ರಾಮ. ಅದು ಇಷ್ಟಿರ್ಬೇಕು ಸಂಖ್ಯೆಯಲ್ಲಿ ಅಂತಿದೆ. ಪೂಜೆ ಮಾಡುವ ಕಾಲದಲ್ಲಿ ಶಾಲಿಗ್ರಾಮ ಸಮವಾಗಿರ್ಲಿ ವಿಷಮವಾಗಿರ್ಲಿ ಎರಡರಲ್ಲಿ ಒಂದು ಸಂಖ್ಯೆ ಹೇಳಿದ್ದಾರೆ. ಸಮೇದ್ವೇ ವಿಷಮೇ ತ್ರೀಣಿ ವರ್ಜಯೇತ್ ಅಂತಾರೆ. ಸಮಾನವಾಗಿರುವಂತಹ ಸಂಖ್ಯೆಯಲ್ಲಿ, ಸಮಸಂಖ್ಯೆಯಲ್ಲಿ 2 ಬೇಡ, ವಿಷಮ ಸಂಖ್ಯೆಯಲ್ಲಿ 3 ಬೇಡ ಅಂತಾರೆ. 1 ಅಥವಾ 4ರಿಂದ ಶುರುವಾಗಬೇಕು, ಮಧ್ಯದ 2 ಬೇಡ ಅಂತ ಹೇಳ್ಯಾರ. ಅದೊಂದು ಕ್ರಮ, ಅದು ಪೂಜೆ ಮಾಡೋ ಕಾಲಕ್ಕೆ. 1 ಶಾಲಿಗ್ರಾಮ ಇಟ್ಕೊಳ್ರಿ, ಇಲ್ಲ ಅಂದ್ರೆ ನೆಕ್ಸ್ಟ್ 4ಕ್ಕೆ ಹೋಗ್ರಿ, 2, 3 ಇಡಬೇಡ್ರಿ ಅಂತ ಹೇಳ್ಯಾರ. ಏನೋ ಶಾಸ್ತ್ರ ಅವ್ರು ಮಾಡ್ಕೊಂಡ್ರಂಗೆ. ಆದ್ರಿಂದ ಶಾಲಿಗ್ರಾಮ ಇತ್ತು ಅಂದ್ರೆ ಅದಕ್ಕೆ ಒಂದು ಹೇಳ್ಯಾರ. 12 ಶಾಲಿಗ್ರಾಮಗಳ ಮನೆಯಲ್ಲಿ ಇದ್ರೆ ಅದನ್ನೇ ಒಂದು ಕ್ಷೇತ್ರ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟಾರ. ಮತ್ ಪ್ರತ್ಯೇಕ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹಿಂಗಿರಂಗೆ ಇಲ್ರಿ, ಅದ ಕ್ಷೇತ್ರ ಅಂತ ಅನ್ಸ್ಕೊಳ್ತದಂತ. ಶಾಲಿಗ್ರಾಮದ ಮಹತ್ವ ಅಷ್ಟಿರುವಂತಹ. ಹಂಗಾಗಿ ಆ ಶಾಲಿಗ್ರಾಮದ ಸ್ಪರ್ಶ, ಶಾಲಿಗ್ರಾಮದ ಪೂಜೆ, ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಾಗ ಬರುವ ತೀರ್ಥಗಳು, ಇವೆಲ್ಲವೂ ಬಹಳ ಮಹತ್ವದ್ದು. ಅಂತಹ ಒಂದು ವಿಭೂತಿ ರೂಪವನ್ನು ಹೇಳಿದರು. ಅಂದ್ರೆ ಅದರಲ್ಲಿ ಭಗವಂತನ ಅಧಿಷ್ಠಾನವನ್ನು ಹೇಳಿದರು. ಪ್ರತಿಮೆ, ಶಾಲಿಗ್ರಾಮ, ಗೋ, ಅಭ್ಯಾಗತ ಅಂದ್ರೆ ಮನೆಗೆ ಬಂದವ, ಅತಿಥಿ ಅಂದ್ರು ಅವನೇ. ಹೇಳಿ ಬಂದವರೊಬ್ರು, ಹೇಳದೆ ಬಂದವರೊಬ್ರು ಅಂತ ಇಷ್ಟೇ ಅರ್ಥ. ಒಬ್ರು ಹೇಳದೆ ಕೇಳದೆ ಬಂದ್ಬಿಟ್ಟಿರ್ತಾರೆ, ಇದ್ದಕ್ಕಿದ್ದಂಗ ಅವ್ರ ಗೆಸ್ಟ್ ಅಂತ ಇರ್ತಾರೆ ನೋಡ್ರಿ. ಗೆಸ್ಟ್ ಬಂದ್ರ ಅಂತ ಹೇಳ್ತಿರಂಗಿಲ್ಲ, ಹಂಗೆ ಇಂಗ್ಲಿಷ್ನಾಗ ಎಲ್ಲದಕ್ಕೂ ಗೆಸ್ಟ್ ಹಾಕುತ್ತಾವ, ಈಗ ಉಪಯೋಗ ಇಲ್ಲ ಅದಕ್ಕೆ. ಆ ಮನೆಯಾಗಿದ್ದ ಹೊಟ್ಟು ಬಂದವ ಗೆಸ್ಟ್ ಏನಪ್ಪ ಗೊತ್ತಿಲ್ಲ, ಮತ್ತೆ ಅದಕ್ಕೆ ಅವ ಗೆಸ್ಟ್ ಹೊಟ್ಟು ಅಂತ ಕರಿತಿರ್ತಾರ. ಶಾಲೆಗೆ ಅದು ಅಭ್ಯಾಗತ ಅತಿಥಿ ಅಂತ ಕರೀತಾರೆ. ಇರ್ಲಿ, ಇಬ್ಬರಿಬ್ಬರು. ಆಮೇಲೆ ಶ್ರೀ ತುಳಸಿ, ಆ ತುಳಸಿಯು ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಇಲ್ಲಿ ಮುಂದೆ ಹೇಳ್ತಾರ, ತುಳಸಿ ಬಗ್ಗೆ ಹೇಳುವರಿದ್ದಾರೆ. ಪಿಪ್ಪಲ, ಅಶ್ವತ್ಥ ಮರ, ಅದಕ್ಕೂ ಕೂಡ. ಯತಿ, ಸನ್ಯಾಸಿಗಳಲ್ಲಿ ಭಗವಂತನ ವಿಶೇಷವಾಗಿರುವಂತಹ ಒಂದು ರೂಪ ಅದು. ಅದಕ್ಕೆ ಸನ್ಯಾಸಿಗಳ ಕಂಡ್ರೆ ನಮಗಷ್ಟು ಭಕ್ತಿ. ನಮ್ಮ ಗುರುಗಳು ಹೇಳ್ತಿರಬೇಕು, ಕಾಷಾಯ ವಸ್ತ್ರ ಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ ಅಂತ. ಅವ ಕಾಷಾಯ ವಸ್ತ್ರ ಉಟ್ಕೊಂಡಿದ್ದ ಅಂದ್ರೆ ಸಾಕು, ಅವನನ್ನು ಗೌರವ ಕೊಡಬೇಕು ಅಂತಿದೆ ಅಂತ. ಅಂದ್ರೆ ಸನ್ಯಾಸಾಶ್ರಮಕ್ಕೆ ಅಷ್ಟು ಮಹತ್ವ ಇರುವಂತಹದ್ದು.
ಇನ್ನ ವನಸ್ಥ ವಾನಪ್ರಸ್ಥಾಶ್ರಮಿಗಳು ಅಂತ ಇದ್ದಾರೆ. ಕಾಡಿನಲ್ಲೇ ಇದ್ದುಕೊಂಡು ಸಾಧನೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ವಾನಪ್ರಸ್ಥಾಶ್ರಮಿಗಳು. ಅದು ಮುಗಿದ ಮೇಲೆ ಗೃಹಸ್ಥರು ಅಂತ ಇದ್ದಾರೆ. ತಮ್ಮ ಮನೆಗೆ ತಾವು ಕೂತಿರ್ತಾರಂತದ ಗೃಹಸ್ಥರು ಅಂತ ಕರಿತಿರ್ತಾರೆ ಅಂತ ಅಷ್ಟೇ ಮಾಡ್ತಾರೆ. ಗೃಹಸ್ಥರು ಅಂದ್ರೆ ಏನು? ಗೃಹೇವ ತಿಷ್ಟಂತಿ ಇತಿ ಗೃಹಸ್ಥ ಅಂತ. ಮನೆಯಾಗ ಕೂತಿರ್ತಾರೆ, ಒಟ್ಟು ಹೊರಗೆ ಹೋಗಂಗೇ ಇಲ್ಲ ಅವರೆಲ್ಲೂ. ಯಾವಾಗ್ಲೂ 24 ತಾಸು ಟಿವಿ ಮುಂದೆ ಪ್ರತಿಷ್ಠಾಪಿತ ಆಗಿಬಿಟ್ಟಿರ್ತಾರೆ. ಕೈಯಾಗ ಮೊಬೈಲು ರಿಮೋಟ್ ಹಿಡ್ಕೊಂಡು ಕೂತ್ ಬಿಟ್ಟಿರ್ತಾರೆ. ಯಾರವರು? ಗೃಹಸ್ಥರು. ಯಾಕ? ಗ್ರಹ ಬಿಟ್ಟು ಹೊರಗೆ ಬಂದೇ ಇಲ್ಲ ಅವರು. ಆದ್ರಿಂದ ಗೃಹಸ್ಥರು ಅಂತ ತಿಳ್ಕೊಬೇಕೇನ್ ಮತ್ತೆ? ಅದಕ್ಕೆ ಮನೆಯನ್ನ ಕಟ್ಟಿಕೊಂಡು ಉಳಿದವರಿಗೆ ಅನುಕೂಲ ಮಾಡಿ ಕೊಡ್ತಿದ್ರೆ ಅವರಿಗೆ ಗೃಹಸ್ಥರು. ಉಳಿದವರು ಯಾರಿಗೆ? ಸನ್ಯಾಸಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ. ಇವರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿದ್ರಿ. ಗೃಹಸ್ಥಾಶ್ರಮಿಗಳಾಗಿದ್ದವ್ರು ನಾವು ಬ್ರಹ್ಮಚಾರಿಗಳಿಗೆ ಮನೆ ಮುಂದೆ ಬಂದ್ರೆ ಅವರಿಗೆ ಭಿಕ್ಷೆ ಹಾಕಿ, ಸನ್ಯಾಸಿಗಳ ಮನೆ ಮುಂದೆ ಬಂದ್ರೆ ಅವರಿಗೆ ಭಿಕ್ಷೆ ಹಾಕಬೇಕು ಅಂತ ತಾತ್ಪರ್ಯ. ಅವರ ಪೋಷಣೆಯ ಜವಾಬ್ದಾರಿ ಗೃಹಸ್ಥನಿಗೆ ಇರುವಂತಹದ್ದು ಅಂತ. ಆಮೇಲೆ ಇನ್ನು ವಟು ಅಂದ್ರೆ ಬ್ರಹ್ಮಚಾರಿ. ಯಜಮಾನ ಅಂತಂದ್ರೆ ಈ ಯಜಮಾನರು ಅಂತ ಕರಿತಿರ್ತಾರಲ್ಲ, ಹಂಗ ಯಜಮಾನ ಅಂತ ಮನಿ ಯಜಮಾನ ಅನ್ನೋ ಹಂಗ ಕರ್ತ ಅಂತ ತಾತ್ಪರ್ಯ. ಸ್ವಜನ ಪರಜನ, ಸಂಬಂಧಿಕರು ಅಥವಾ ಸಂಬಂಧಿಕರೇತರು. ಪೃಥ್ವಿ ಜಲ ಶಿಖಿ ಪವನ ತಾರಾಪಥ, ಏನಿವೆಲ್ಲ ಅರ್ಥ. ಯಾವ ಶಬ್ದ ಇದು? ಪಂಚಭೂತಗಳನ್ನ ಹೇಳ್ತಾ ಇದ್ದಾರೆ. ಪಂಚಭೂತಗಳು ಭಗವಂತನ ಅಧಿಷ್ಠಾನ. ಪೃಥ್ವಿ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಜಲ ಗೊತ್ತು. ಶಿಖಿ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ. ಅಗ್ನಿಗೆ ಏನ್ ಹೆಸರಿದೆ? ಶಿಖಿ ಅಂತ ಹೆಸರದು. ಯಾಕಂದ್ರೆ ಅದು ಸಹಿತ ಜುಟ್ ಬಿಟ್ಟದಂತ. ಆಚಾರ ಅಷ್ಟ ಜುಟ್ ಬಿಟ್ರ ಅಂತ ಕೇಳಿದ್ವಿ. ಈಗ ಅಗ್ನಿ ಸಹಿತ ಜುಟ್ ಬಿಟ್ಟದ ಅಂತೀರಲ್ಲ ಅಂದ್ರೆ ಅದೇನು ಮೇಲೆ ಜ್ವಾಲೆಗಳು ಹೋಗ್ತಾವಲ್ಲ ಅದನ್ನೇ ಶಿಖಾ ಅಂತ ಕರೀತಾರೆ. ಆ ಶಿಖಾ ಉಳ್ಳದ್ದಾದ್ದರಿಂದ ಅದಕ್ಕೆ ಶಿಖಿ ಅಂತ ಹೆಸರು. ಹಿಂಗಾಗಿ ಅಗ್ನಿ ಅಂತ ಕರೆಸಿಕೊಳ್ಳುವಂತಹದ್ದು. ಇದು ಮುಗಿದ ಮೇಲೆ ಪವನ ಅಂದ್ರೆ ಗಾಳಿ. ತಾರಾಪಥ ಅಂತನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಮತ್ತೆ ಆಕಾಶ. ಆಕಾಶಕ್ಕೆ ತಾರಾಪಥ ಅಂತ ಕರೀತಾರೆ. ಅಂದ್ರೆ ನಕ್ಷತ್ರಗಳಿರುವಂತಹ ಹಾದಿಯರು. ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಭಗವಂತನ ಅಧಿಷ್ಠಾನವೆನಿಸಿದೆ ಅಂತ ತಿಳ್ಕೊಳ್ರಿ. ಆಮೇಲೆ ನವಗ್ರಹಗಳು, 9 ಗ್ರಹಗಳಿರುವಂತಹದ್ದು. ಯೋಗ, ಕರಣ, ಭ, ತಿಥಿ, ನಕ್ಷತ್ರ ಮತ್ತು ತಿಥಿಗಳು, ಸಿತ ಅಸಿತ ಪಕ್ಷ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳು, ಸಂಕ್ರಮಣಗಳು. ನಮಗೆ 2 ಸಂಕ್ರಮಣ ಗೊತ್ತಿರ್ತಾವ್ರಿ. ಯಾಕಂದ್ರೆ ನಾವು ಆಚರಣೆ ಮಾಡೋದೇ 2, ಒಂದು ಉತ್ತರಾಯಣ ಒಂದು ದಕ್ಷಿಣಾಯಣ ಅಂತ 2 ಮಾಡ್ತಿರ್ತೀವಿ. 2 ಸಂಕ್ರಮಣಗಳವೇನು ಅಂದ್ರೆ 2 ಇಲ್ಲ 12 ಸಂಕ್ರಮಣಗಳು. ಪ್ರತಿ ತಿಂಗಳು ಒಂದು ಸಂಕ್ರಮಣ ಆಗ್ತದೆ. ಹಂಗ ಪ್ರತಿ ತಿಂಗಳು ನಾವು ಸಂಕ್ರಮಣ ಆಚರಣೆ ಮಾಡಬೇಕು ಅಂತದ್ರಿ. ನಾವು ಮಾಡಂಗಿಲ್ಲ. 2 ನಮ್ಮಲ್ಲಿ ಆಚರಣೆಗೆ ಬಂದದ್ದು, ಉತ್ತರಾಯಣ ದಕ್ಷಿಣಾಯಣ. ಅದರಲ್ಲೂ ದಕ್ಷಿಣಾಯಣಕ್ಕಿಂತ ಮತ್ತು ಉತ್ತರಾಯಣಕ್ಕೆ ಸ್ವಲ್ಪ ಹೆಚ್ಚು ಕೈ ಮತ್ತ. ಹಿಂಗಾಗಿ ನಾವು 12 ಸಂಕ್ರಮಣಗಳನ್ನ ಪ್ರತಿ ವರ್ಷದಲ್ಲಿ ಆಚರಣೆ ಮಾಡಬೇಕು. ಸಂಕ್ರಮಣ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದ ಅಂದ್ರೆ ಅದು ಸಂಕ್ರಮಣ ಅಂತ ಕರೆಸಿಕೊಳ್ಳುವಂತಹದ್ದು. ಇವೆಲ್ಲವೂ ಅವನ ಅಧಿಷ್ಠಾನವೆನಿಸಿವೆ. ಇಷ್ಟೆಲ್ಲದರಲ್ಲೂ ಭಗವಂತನ ಇದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಪ್ರತಿಮಿಶಾಲ ಗ್ರಾಮ ಗೋಭ್ಯಾಗತ ನತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥವಟು ಯಜಮಾನ ಸ್ವಪರಜನ ಪೃಥಿವಿ ಜಲ ಶಿಖಿ ಪವನ ತಾರಾ ಪಥ ನವಗ್ರಹ ಯೋಗಕರಣ ಭತಿಥಿ ಸಿತಾಸಿತ ಪಕ್ಷ ಸಂಕ್ರಮಣವನಧಿಷ್ಠಾನ. ಇವೆಲ್ಲವೂ ಅವನ ಅಧಿಷ್ಠಾನವೆನಿಸುವಂತಹದ್ದಾಗಿದೆ ಅಂತ ತಿಳಿಸಿದರು. ಇದು ಮುಗಿದ ಮೇಲೆ 4ನೇ ಪದ್ಯದಲ್ಲಿ ಹೇಳುವಾಗ ಮೊದಲು 2 ಪದ್ಯಗಳಲ್ಲಿ ವಿಭೂತಿ ರೂಪಗಳನ್ನು ತಿಳ್ಕೊಳ್ರಿ ಅಂತ ಹೇಳಿದರು. 3ನೇದ್ರಲ್ಲಿ ಅವನ ಅಧಿಷ್ಠಾನಗಳು ಎಲ್ಲೆಲ್ಲಿ ಇದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. 4ನೇ ಪದ್ಯದಲ್ಲಿ ಹೇಳುವಾಗ ಶಾಲಿಗ್ರಾಮದಲ್ಲಿ ಭಗವಂತನ ವಿಭೂತಿ ರೂಪಗಳು ಎಷ್ಟಿವೆ, ಎಷ್ಟು ರೂಪದಲ್ಲಿ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಸ್ಯನ ತೆರದಿ ಲಕುಮೀಧವನು ಪ್ರತಿದಿನ ಶಾಲಿಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಧರಗಳಭಿಮಾನಿ ದಿವಿಜರೊಳಿಪ್ಪನನ ಭರತ. 2ರಲ್ಲಿ ಇದ್ದ ವಿಭೂತಿ ರೂಪಗಳು ಭಗವಂತನ ಒಂದು ಸಂಖ್ಯೆ ಹೇಳ್ಯಾರ, ಒಂದು ಸಂಖ್ಯೆ ಹೇಳಿಲ್ಲ. ಮೊದಲನೇದು ಶಾಲಿಗ್ರಾಮದಲ್ಲಿ ಭಗವಂತ ಎಷ್ಟು ರೂಪದಲ್ಲಿ ಇದ್ದಾನೆ ಅಂತ ಕೇಳಿದ್ರೆ 5,535 ರೂಪಗಳಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ರು. ಒಂದೇ ಒಂದು ಶಾಲಿಗ್ರಾಮ. ಮನೆಯಲ್ಲಿ ಇದ್ರೆ ಭಗವಂತನ ರೂಪಗಳು ಎಷ್ಟು ಅಂತ ಕೇಳಿದ್ರೆ 5, 5, 3, 5 55, 35 2 ನೆನಪಿಟ್ಕೊಂಡ್ರೆ ಮುಗಿದು ಹೊತ್ತು ಕೆಲಸ ಬರೋಬ್ಬರಿ. 55, 35 5,535 ಭಗವದ್ ರೂಪಗಳು ಒಂದು ಶಾಲಿಗ್ರಾಮದಲ್ಲಿದೆ. ಅದಕ್ಕೆ ಅಷ್ಟು ಶಾಲಿಗ್ರಾಮ ರೂಪಗಳು ಶಾಲಿಗ್ರಾಮದಲ್ಲಿ ಇದೆ ಅನ್ನೋದಕ್ಕೇನೆ ನಿತ್ಯ ಪೂಜಾ ಮಾಡ್ರಿ ಅಂತ ಹೇಳುದು.
ಒಂದು ಶಾಲಿಗ್ರಾಮ ಸ್ಪರ್ಶವನ್ನ ಮಾಡಿದರೆ ಎಷ್ಟು ರೂಪಗಳ ಸ್ಪರ್ಶ ಮಾಡಿದಂತಾಯಿತು ಭಗವಂತನದ್ದು? 5,000ಕ್ಕೂ ಮೇಲ್ಪಟ್ಟು ಭಗವದ್ ರೂಪಗಳ ಸ್ಪರ್ಶ ಅದು. ಹಾಗಾಗಿ ಶಾಲಿಗ್ರಾಮಗಳು ಸಲ್ಲಕ್ಷಣದಿಂದ ಇರಬೇಕು. ಶಾಲಿಗ್ರಾಮಗಳ ಪೂಜೆಯನ್ನ ಶುದ್ಧವಾದ ಮಡಿಯಲ್ಲಿ ಮಾಡಬೇಕು. ಏನೋ ಹೇಳ್ಯಾರ ಅಂತ ತಿಳ್ಕೊಂಡು ಅಥವಾ ಮಾಡ್ಲಿಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ನಮಗೆ ಹೆಂಗೆ ಅನುಕೂಲದ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅನಾರೋಗ್ಯ ಅಥವಾ ಅನಾನುಕೂಲಗಳು ಬೇರೆ ವಿಷಯ. ಸಾಮಾನ್ಯ ದಿನಗಳಲ್ಲಿ ಸಾಮಾನ್ಯವಾಗಿ ಮಾಡುವಾಗ ಅತ್ಯಂತ ಶುದ್ಧವಾದ ಮಡಿಯಲ್ಲೇನೆ ಶಾಲಿಗ್ರಾಮಾದಿಗಳ ಪೂಜೆಯನ್ನು ಮಾಡಬೇಕು. ಆ ಶಾಲಿಗ್ರಾಮದಲ್ಲಿ ಭಗವಂತನಿದ್ದಾನೆ. ಜಗನ್ನಾಥದಾಸರು ಏನಂದ್ರೆ ಗೊತ್ತೇನು? ಆ ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಸ್ಯನ ತೆರದಿ ಅಂದ್ರೆ ಒಂದು ದೃಷ್ಟಾಂತ ಕೊಟ್ಟರು. ಕಾದ ಕಾಂಚನ, ಈ ಬಂಗಾರ ಇರ್ತದಲ್ಲ, ಬಂಗಾರವನ್ನು ಕಾಯಿಸಿದಾಗ ಅದರದ್ದು ಒಳಗೆ ಬೆಂಕಿ ಇರ್ತದೆ. ಅದರೊಳಗೆ ಬೆಂಕಿ ಕಾಯ್ದಾಗ ನಮಗೆ ಬೆಂಕಿ ಕಾಣ್ತದೆ. ಹಾಗೆ ಶಾಲಿಗ್ರಾಮದ ಒಳಗೆ ಭಗವಂತ ಬಂಗಾರ ಕಾಯಿಸಿದ ಒಳಗೆ ಅಗ್ನಿ ಇದ್ದಂತೆ ಸದಾ ಇದ್ದಾನೆ ಅಂತ ತಿಳಿಸಬೇಕಾಗಿದೆ. ಅಗ್ನಿ ಹೇಗೆ ಆ ಬಂಗಾರದೊಳಗೆ, ಅದು ಕಾಯ್ದಾಗಷ್ಟೇ ಅಲ್ಲ, ಕಾಯ್ದಾಗ ಗೊತ್ತಾಗ್ತದೆ ಅಷ್ಟೇ ನಮಗೆ. ನಾವು ಒಂದು ನೆನಪಿಟ್ಟುಕೊಳ್ಬೇಕು, ಬಂಗಾರದಲ್ಲಿ ಅಗ್ನಿ ಕಾಯ್ದಾಗ ಬಂದ ಅಲ್ಲ, ಸದಾ ಇದ್ದಾನೆ ಅನ್ನೋದಕ್ಕೆ ಬಂಗಾರ ಶುದ್ಧ. ಬಂಗಾರ ಯಾಕೆ ಶುದ್ಧ ಅಂದ್ರೆ ಅಗ್ನಿಯ ಸನ್ನಿಧಾನ. ಅದು ಯಾವಾಗ್ಲೂ ಹಾಕೊಂಡಿರ್ಲಿಕ್ಕೆ ಬರ್ತದ, ತೆಕ್ಕೊಂಡು ಇನ್ನೊಂದ್ ಕಡೆ ಕೊಟ್ಟರುದು ಮಡಿನೇ ಇರ್ತದ, ಶುದ್ಧನೇ ಇರ್ತವ, ಹೊರತಾಗಿ ಅಶುದ್ಧ ಇರೋದಿಲ್ಲ. ಆದ್ದರಿಂದ ಬಂಗಾರವೆಂಬುದು ಅಗ್ನಿಯಲ್ಲಿ ಹೇಗೆ, ಬಂಗಾರದಲ್ಲಿ ಅಗ್ನಿ ಹೇಗೆ ಸದಾ ಇದ್ದಾನೋ ಹಾಗೆ ಭಗವಂತ ಶಾಲಿಗ್ರಾಮದಲ್ಲಿ ಸದಾ ಇದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯ. ಆದಿತೇಯಾಸ್ಯ ಅಂದ್ರೆ ಅಗ್ನಿ. ಅಗ್ನಿಗೆ ಹೆಸರು ಆದಿತೇಯಾಸ್ಯ ಅಂತ. ಯಾಕೆ ಅಂದ್ರೆ ಆದಿತೇಯರು ಅಂದ್ರೆ ದೇವತೆಗಳು. ದೇವತೆಗಳಿಗೆ ಹಾಸ್ಯ ಅಂದ್ರೆ ಮುಖ. ದೇವತೆಗಳಿಗೆ ಮುಖ ಯಾರು ಅಂದ್ರೆ ಅಗ್ನಿ. ಯಾಕವ ಮುಖ ಅಂದ್ರೆ, ನಾವು ಆಹುತಿಯನ್ನ ಹಾಕುವಾಗ ದೇವತೆಗಳಿಗೆ ಬೇರೆ ಇನ್ಯಾವುದರ ಮೂಲಕವೂ ಆಹುತಿಯನ್ನು ಹಾಕೋದಿಲ್ಲ, ಅಗ್ನಿಯ ಮೂಲಕವೇ ಆಹುತಿಯನ್ನು ಹಾಕ್ತೀವಿ. ಇಂದ್ರದೇವರಿಗೆ ಮುಟ್ಟಿಸ್ಲಿ, ಚಂದ್ರದೇವರಿಗೆ ಮುಟ್ಟಿಸ್ಲಿ, ಯಾರಿಗೆ ಹಾಕ್ಲಿಯೋ ಆಹುತಿಯನ್ನ, ಯಾವ ಆಹುತಿಯನ್ನ ಹಾಕಿದರೂ ಅದು ಮುಟ್ಟುವುದು ಹೇಗೆ ಹಾಕಬೇಕು ಅಂದ್ರೆ ಅಗ್ನಿಯ ಮೂಲಕವೇ ಹಾಕಬೇಕಾದ್ರಿಂದ ಅವ ದೇವತೆಗಳ ಮುಖ ಅಂತ ಕರೆಸಿಕೊಂಡಿದ್ದಾನೆ. ನಾವೆಲ್ಲ ಮತ್ತೆ ಕೈಗೆ, ಕಾಲಿಗೆ, ತಲೆಗೆ, ಮೂಗಿಗೆ, ಕಣ್ಣಿಗೆ ಆಹಾರವನ್ನು ಕಳಿಸ್ಬೇಕು. ಪ್ರತ್ಯೇಕವಾಗಿ ಅಲ್ಲೇ ಹಾಕ್ತೇವೆ ಅಂತ ಹೇಳಿರೋಣ ಅಂತ ಇಲ್ಲ. ಮತ್ತೆ ಕಿವಿ ಚಂದ ಆಗ್ಬೇಕಾಗ್ಯದ ಅಂತ ಇಟ್ಕೊಂಡು ಕಿವಿ ಒಳಗೆ ತುತ್ತು ಹಾಕಿಬಿಟ್ರೆ ಲಘು ಮುಟ್ಟಿ ಬಿಡ್ತದ ಅಂತ ಅಲ್ಲಿಗೆ ಬರ್ತಾರ. ಅದಕ್ಕೆ ಕೆಲವು ಚಾಷ್ಟೆ ಮಾಡ್ತಿರ್ತಾರೆ, ನನ್ನಿಂದ ಕಿವ್ಯಾಗ ತುತ್ತು ಹಾಕೊಳ್ಳೋ ಅಂತ ತಿಳ್ಕೊಂಡು ಏನು ಅಂತ, ಅಂದ್ರೆ ಏನು ನನ್ನಿಂದ ದಡ್ಡ ಅಂತ ತಿಳ್ಕೊಂಡು ಏನು ಅಂತ. ಎಲ್ಲಾ ಇಂದ್ರಿಯಗಳಿಗೂ ಆಹಾರ ಹೋಗಿ ಸೇರುವುದು ಮುಖದಿಂದಲೇ ಹೇಗೋ ಹಾಗೆ ಎಲ್ಲಾ ದೇವತೆಗಳಿಗೂ ಕೂಡ ಆಹುತಿ ಮುಟ್ಟುವುದು ಅಗ್ನಿಯಿಂದಲೇ. ಅಂದ ಮೇಲೆ ಅಗ್ನಿಯನ್ನು ಏನ್ ಮಾಡಬೇಕು? ಎಲ್ಲ ದೇವತೆಗಳ ಮುಖ ಅಂತ ಕರೀತಾರೆ. ಅಗ್ನಿರ್ವೈ ದೇವಾನ ಮುಖಂ. ಹಾಗಾಗಿ ಆ ಅಗ್ನಿಯಂತೆ, ಬಂಗಾರದಲ್ಲಿ ಅಗ್ನಿ ಹೇಗೆ ಸದಾ ಇರ್ತದೋ ಅದರಂತೆ ಲಕ್ಷ್ಮೀ ಧವನು ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ. ಶಾಲಿಗ್ರಾಮದಲ್ಲಿ ಸದಾ ಇರ್ತಾನೆ. ಅದಕ್ಕೆ ನಾನು ಅವಾಗ ಹೇಳಿದ್ದು, ಆವಾಹನ ಮತ್ತು ವಿಸರ್ಜನೆಗಳು ಶಾಲಿಗ್ರಾಮಕ್ಕೆ ಬೇಕಾಗಿಲ್ಲ. ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡುವುದು, ಕಲಿಯನ್ನ ಮಲವನ್ನ ತೆಗೆಯುವುದು, ನೇರವಾಗಿ ಪೂಜೆ ಕೊಡ್ಲಿಕ್ಕೆ ಬರ್ತದೆ. ಪ್ರತಿಮೆಯಲ್ಲಿ ಹಾಗೆ ಮಾಡೋ ಹಾಗಿಲ್ಲ. ನೀವು ಪ್ರತಿಮೆಯಲ್ಲಿ ಇದ್ರೆ ಆವಾಹನ ಮಾಡಬೇಕು. ಅದಕ್ಕೆ ಆವಾಹಿತ ರೂಪ, ಅದು ಆಹಿತ ರೂಪ, ಅದು ಸಾದಾ ರೂಪ ಅಲ್ಲದು, ಆಹಿತವಾಗಿರುವಂತಹ ರೂಪ. ಎಷ್ಟು ರೂಪದಲ್ಲಿ ಇದ್ದಾನ ಶಾಲಿಗ್ರಾಮ ಅಂತ ತಿಳ್ಕೊಂಡು ಹೇಳಿ ಅಂದ್ರೆ 5,000 ಮೇಲೆ 35,500 ರೂಪದಿ ಅಂತ ಕರೀತಾರೆ. ಈ ರೂಪಗಳು ಬಹಳ ರಹಸ್ಯವಾದ ಗ್ರಂಥಗಳಲ್ಲಿ ಬಂದಿವೆ. ಇಷ್ಟೆಷ್ಟು ರೂಪಗಳೆಲ್ಲ ಹೇಗಿದೆ ಅಂತ ತಿಳ್ಕೊಂಡು ಜಗನ್ನಾಥದಾಸರು ಒಂದು ಸರಳವಾದ ಉಪಾಯವನ್ನು ಹೇಳ್ತಾರೆ. ಆ ಸಂಖ್ಯೆ, ಅಕ್ಷರ ಇರ್ತದಲ್ಲ, ಅಕ್ಷರವನ್ನ ಸಂಖ್ಯಾ ರೂಪದಲ್ಲಿ ನೀವು ಬದಲಾಯಿಸಿದ್ರೆ ಎಷ್ಟು ಬರ್ತದೋ ಅಷ್ಟು ತಗೊಳ್ಳಷ್ಟು. ಶಾಲಿಗ್ರಾಮ ಅನ್ನುವಂತಹದ್ದು ಬರೆದಾಗ ಅಕ್ಷರದಲ್ಲಿದ್ದ ಸಂಖ್ಯೆಯಲ್ಲಿ ಬರೆದಾಗ 5,535 ಬರ್ತದೆ. ಹಾಗಾಗಿ ಆ ರೂಪವನ್ನ ಆ ಶಬ್ದದಿಂದ ತೆಗೆದುಕೊಳ್ಳ್ರಿ ಅಂತ ಹೇಳಿದರು. ಇನ್ನು ಮುಂದೆ ಭೂದರಗಳ ಅಭಿಮಾನಿ ದಿವಿಜರೊಳಿಪ್ಪ ಅನವರತ ಅಂತಾರೆ. ಭೂದರ ಅಂದ್ರೆ ಪರ್ವತಗಳು. ಪರ್ವತಗಳಿಗೆ ಭೂದರ ಅಂತ ಹೆಸರಿದೆ. ಬಹಳ ವಿಚಿತ್ರ. ಭೂದರ ಅಂತಂದ್ರೆ ಭೂಮಿಯನ್ನ ಧರಿಸಿದ್ದಂತೆ. ಯಾರು ಧರಿಸ್ಯಾರ ಭೂಮಿಯನ್ನ? ಪರ್ವತಗಳು ಭೂಮಿ ಹಿಡ್ಕೊಂಡು ನಿಂತಾವೋ, ಮತ್ತ ಪರ್ವತಗಳನ್ನೇ ಭೂಮಿ ಹಿಡ್ಕೊಂಡು ನಿಂತದೋ? ನೋಡಿದ್ರೆ ಹೆಂಗ ಅನಿಸ್ತದ ನಮಗೆ? ಭೂಮಿ ಮೇಲ್ ತಾನೇ ಪರ್ವತಗಳು ಇದ್ದದ್ದು. ಯಾರು ನಿಜವಾಗಿ ಭೂಧರ ಯಾವುದು ಅಂದ್ರೆ ಮತ್ತೆ ಪರ್ವತಗಳನ್ನ ಹಿಡ್ಕೊಂಡದ್ದು ಇದು. ಶಬ್ದ ಮಾತ್ರ ಅದಕ್ಕೆ ಭೂಧರ ಅಂತ ಕರೆದಿದ್ದಾರೆ. ಯಾಕೆ ಹಂಗೆ ಅಂತ ಕೇಳಿದ್ರೆ ಆ ಅರ್ಥ ಅಲ್ಲ. ನಿಜವಾಗಿಯೂ ಕೂಡ ಭೂಮಿಯನ್ನು ಹೊತ್ತುಕೊಂಡು ನಿಂತದ್ದು, ಭೂಮಿಗೆ ಆಶ್ರಯವಾದದ್ದು ಯಾವುದು ಅಂದ್ರೆ ಪರ್ವತ. ನಾವು ಮನೆಯೊಳಗೆ ಬಟ್ಟಿ ಒಣ ಹಾಕಿರ್ತೀವಿ, ತಂತಿ ಮೇಲೋ ಅಟ್ಟದ ಮೇಲೋ ಕಾಂಪೌಂಡ್ ಮೇಲೆ ಹಾಕಿರ್ತೀವಿ.
ಹಾಕಿ ಮೇಲೆ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಕಲ್ಲು ಇಟ್ಟಿರ್ತೀವಿ. ಕಲ್ಲು ಯಾಕೆ ಇಟ್ಟಿರ್ತೀವಿ ಅಂತ ಕೇಳಿದ್ರೆ ಆ ಬಟ್ಟಿ ಹಾರಬಾರದು ಅಂತ ಇಟ್ಟಿರ್ತೀವಿ. ಈಗ ಹೇಳ್ರಿ, ಕಲ್ಲು ಬಟ್ಟಿನ ಹಿಡ್ಕೊಂಡು ನಿಂತದು, ಬಟ್ಟಿ ಕಲ್ಲು ಹಿಡ್ಕೊಂಡು ನಿಂತದು ಹೇಳ್ರಿ ನೋಡಂತ. ಬುದ್ಧಿವಂತರಾದವ್ರು ಯಾರು ಸಹಿತಕ್ಕ ಪಂಚ ಹೆಂಗ್ ಕಲ್ಲು ಹಿಡ್ಕೊಂಡು ನಿಂತದ್ ನೋಡ್ ಅನ್ನಂಗಿಲ್ರಿ. ಯಾಕಂದ್ರೆ ಅಷ್ಟು ಗೊತ್ತಿರ್ತದೆ. ಕ್ಲಿಪ್ಪು ಬಟ್ಟಿ ಹಾಕಿ ಕ್ಲಿಪ್ ಹಾಕಿರ್ತಾರಲ್ಲ, ಆ ಕ್ಲಿಪ್ ಎದಕ್ಕೆ ಹಾಕಿದ್ದದ? ಅದಕ್ಕೆ ಬಟ್ಟಿ ಹಾರಬಾರದು ಅಂತ. ಹಾಗಾದ್ರೆ ಇಡೀ ಬಟ್ಟೆಯನ್ನು ಹಿಡ್ಕೊಂಡು ನಿಂತದ್ದು ಯಾವುದು? ಆ ಕ್ಲಿಪ್ಪು. ಹಾಗೆ ಈ ಭೂಮಿಯನ್ನು ಹಿಡ್ಕೊಂಡು ನಿಂತದ್ದು ಯಾವುದು ಅಂದ್ರೆ ಪರ್ವತ. ಅದಕ್ಕೆ ಭೂಧರ ಅಂತ ಕರೆದಾರ. ನೋಡಿದ್ರೆ ಭೂಮಿ ತೆಳಗದ, ಪರ್ವತ ಮೇಲದ, ಇದು ಹಿಡ್ಕೊಂಡು ನಿಂತದ. ಇದನ್ನ ಅನ್ನಿಸ್ತದ ಅಲ್ಲ, ಇದು ಹಾರಿ ಹೋಗ್ಬಾರ್ದು ಅಂತ ನಿಂತದದು. ಪೇಪರ್ ವೇಟ್ ಇದ್ದಂಗದು. ಪೇಪರ್ಗಳು ಇಟ್ಟು ಅದ್ರ ಮೇಲೆ ಕಲ್ಲು ಹಿಡಿ, ಯಾಕೆ ಹಾರಬಾರ್ದು ಅಂತ ತಿಳ್ಕೊಂಡು ಹೇಳಿ. ಹಂಗಾರೆ ಪೇಪರ್ಗಳನ್ನು ಹಿಡ್ಕೊಂಡು ನಿಂತದ್ದು ಯಾವುದು? ವೇಟ್, ಪೇಪರ್ ವೇಟ್. ಅದರಂತೆ ಈ ಭೂಧರ ಅಂತನ್ನುವುದು ಪರ್ವತ ಭೂಮಿಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದೆ. ಆ ಭೂಧರದಲ್ಲೂ ಪರಮಾತ್ಮನಿದ್ದಾನಂತೆ. ಭೂಧರಗಳ ಅಭಿಮಾನಿ ದಿವಿಜರೊಳಿಪ್ಪ ಅನವರತ. ಆ ಪರ್ವತಗಳಿಗೆ ಅಭಿಮಾನಿಗಳಿದ್ದಾರೋ ಆ ಅಭಿಮಾನಿಗಳ ಒಳಗೂ ಭಗವಂತನಿದ್ದಾನೆ ಅಂತ ಇಷ್ಟು ಹೇಳಿದ್ದಾರೆ. ಎಷ್ಟು ರೂಪದಲ್ಲಿದ್ದಾರೆ ಅಂತ ಏನು ಹೇಳಲಿಲ್ಲ ನೋಡ್ರಿ. ಇಲ್ಲೊಂದು ಸಂಖ್ಯಾ ಮಿಸ್ ಮಾಡ್ರಿ ಜಗನ್ನಾಥ ದಾಸರು. ನಾನು 2-3 ಸರ್ತಿ ಓದೋ ಕಾಲಕ್ಕೆ ನೋಡಿದೆ, ಇದೇನ್ರ ಇಲ್ಲರ ಸಂಖ್ಯಾ ಹೊರಡ್ತದೇನೋ ಏನಂತ ಹೇಳಿ. ಎಲ್ಲೂ ಸಂಖ್ಯಾ ಇದ್ದಿದ್ದಿಲ್ಲ. ಆದ್ರಿಂದ ಅದಕ್ಕೆ ಸಂಖ್ಯೆ ಹೇಳಿಲ್ಲ, ಅದರಿಂದ ನಾವು ಹೆಚ್ಚಿಗೆ ಹೇಳಿಕ್ ಹೋಗಬಾರ್ದು. ಹಂಗ ಮತ್ ಸಂಖ್ಯಾ ಲೆಕ್ಕದೊಳಗೆ ಬರ್ಕೊಂಡ್ರೆ ಭೂ ಒಂದು, ಧ ಒಂದು, ರ ಒಂದು ಬರ್ಕೋಬೇಕಾಗ್ತದೆ. ಬರ್ಕೊಂಡ್ ಕೂಡ ಅದೆಷ್ಟು ಬರ್ತೋ ಅಷ್ಟು ಹೇಳ್ಬೇಕಾಗ್ತದೆ. ಯ ರ ಲ ವ ರ ಅಂಬೋದು 2ನೇ ಅಕ್ಷರ. ಭೂಧರ ಅನ್ನೋಲ್ಲಿ ಉಲ್ಟಾ ಹೇಳಿದ್ದೀನಿ ಅಷ್ಟ. ರ 2ನೇ ಅಕ್ಷರ. ಧ ಅಂಬೋದು ಎಷ್ಟನೇ ಅಕ್ಷರ? ಅದು 4. ಮಹಾಪ್ರಾಣ, ನಮ್ಮ ಪ್ರಾಣ ತಿನ್ನೋ ಮಹಾಪ್ರಾಣ, ಅದು 4ನೇದ್ದು. ಆಮೇಲೆ ರ 2ನೇದ್ದು, ಮತ್ತೆ ಇದು ಆತು. ಭೂ ಎಷ್ಟನೇದ್ದು? ಅದು 2ನೇದ್ದು. ಅಂದ ಮೇಲೆ 2, 4, 2 ಹೆಂಗಾರ ತಗೊಳ್ರಿ ನೀವು. ಹಿಂಗೋದ್ರೆ ಹಂಗೆ, ಹಂಗೋದ್ರೆ ಹಿಂಗೆ. ಅದಕ್ಕೆ 2, 4, 242 ರೂಪಗಳು. ಆ ಕಡೆಯಿಂದ ಬಂದ್ರು 242, ಈ ಕಡೆಯಿಂದ ಬಂದ್ರು 242 ಅಂತ. ಹಂಗೊಂದು ಊರ್ದು ನೋಡ್ರಿ, ನಮ್ಮ ಊರಿನ ಹೆಸರು ಹಂಗದಲ್ಲ. ಹಂಗ ಬರೋದ್ರೆ ಹಂಗ ಬರ್ತ ನೋಡ್ರಿ. ಗದಗ ಅಂತ ಬರ್ರಿ, ಆ ಕಡೆಯಿಂದ ಗದಗ, ಈ ಕಡೆಯಿಂದ ಗದಗ ಅಂತ ಹೇಳ್ತಿರಾಗಿಲ್ಲ. ನಮ್ಮ ಊರಿನ ಹೆಸರು ಒಂದ್ ಹಂಗದ, ಗದಗ ಅಂತ ತಿಳ್ಕೊಂಡು ನೀವು ಈ ಕಡೆಯಿಂದ ಬರೆದ್ರು ಗದಗ ಓದ್ಬೇಕು, ಆ ಕಡೆಯಿಂದ ಬರೆದ್ರು ಗದಗ ಅಂತ ಓದ್ಬೇಕು. ಗದಗದ ಓದೋಂಗಿಲ್ಲ, ಮತ್ತೆ ಓದ್ಬೇಕು ಅಷ್ಟೇ ಕೆಲಸ. ಹಾಗಾಗಿ ಇಲ್ಲೇನಾಯ್ತು? ಭೂಧರ ಅಂತನ್ನೋ ಶಬ್ದಕ್ಕೆ ಆ ಪರ್ವತಗಳಲ್ಲಿ ಅಭಿಮಾನಿಗಳಲ್ಲಿ ಭಗವಂತ ಇದ್ದಾನೆ ವಿಭೂತಿ ರೂಪದಿಂದ. ಎಷ್ಟು ರೂಪದಿಂದ ಇದ್ದಾನೆ ಅಂತ ಕೇಳಿದ್ರೆ 242 ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಏನು ಪ್ರಮಾಣ ಏನು ಕೊಟ್ಟಿಲ್ಲ, ವಿಶೇಷವಾಗಿ ಜಗನ್ನಾಥದಾಸರು ಹೇಳಿಲ್ಲ. ಸುಮ್ಮನೆ ಸಂಖ್ಯಾಶಾಸ್ತ್ರ ಅಕ್ಷರಗಳನ್ನು ಹೇಳೋದಿದ್ರೆ ಅದು ಅವಶ್ಯವಾಗಿ ಹೇಳಿಕ್ ಬರ್ತದೆ. ಭೂಧರಗಳಭಿಮಾನಿ ದಿವಿಜರೊಳಿಪ್ಪನವರತ. ಹಾಗಾದ್ರೆ ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕುಮೀಧವನು ಪ್ರತಿದಿನ ದಿಶಾಲಿ ಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಧರಗಳಭಿಮಾನಿ ದಿವಿಜರೊಳನಿಪ್ಪನವರತ ಸದಾ ಇದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಈಗೇನಾಯ್ತು ನೋಡ್ರಿ, ಸುಮ್ಮನೆ ಒಂದು ವಿಶೇಷ ತಿಳಿಲಿಕ್ಕೆ, ಏನ್ ತಿಳ್ಕೊಳ್ಳಿಕ್ಕೆ, ಶಾಲಿಗ್ರಾಮ ಎಲ್ಲಾ ಕಲ್ಲುಗಳಂತೆ ಅದೊಂದು ಕಲ್ಲಮ್ಮ. ಅದಕ್ಕೆ ಪೂಜೆ ಮಾಡ್ತೀರಿ, ಶಾಲಿಗ್ರಾಮಕ್ಕೆ ಪೂಜೆ ಮಾಡ್ತೀರಿ. ಮತ್ ನಮ್ಮನ್ಯಾಗ ಒಂದ್ ಕಲ್ಲದ ಅದನ್ನ ತಗೊಂಡು ಪೂಜೆ ಮಾಡ್ರಿ ಅಂತ ತಿಳ್ಕೊಂಡ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂದ್ರೆ ಅದರಲ್ಲಿ ಭಗವಂತನ ಅಷ್ಟು ವಿಭೂತಿ ರೂಪಗಳು ಇಲ್ಲ. ಆದ್ದರಿಂದಲೇನೆ ಉಳಿದ ಯಾವ ಕಲ್ಲುಗಳನ್ನು ಪೂಜೆಗೆ ಇಟ್ಟುಕೊಳ್ಳದೆ ಶಾಲಿಗ್ರಾಮವನ್ನೇ ಪೂಜೆಗೆ ಇಟ್ಟುಕೊಂಡದ್ದು. ಶಾಲಿಗ್ರಾಮವನ್ನು ಇಟ್ಟುಕೊಳ್ಳಿಕ್ಕೆ ಕಾರಣ ಅದರಲ್ಲಿ ಅಷ್ಟು ರೂಪಗಳಿದ್ದದ್ದು. ಬೇರೆ ಕಲ್ಲು ತಗೊಳ್ರಿ ನೋಡಂತ, ದಾರ್ಯಾಗ ಹೋಗಿ ಕಲ್ಲು ಸಿಗ್ತಾವ, ಬೆಣಚಿ ಕಲ್ಲು ಸಿಗ್ತಾವ, ಮತ್ತೊಂದು ಕಲ್ಲು ಸಿಗ್ತಾವ, ಮೂರೊಂದು ಕಲ್ಲು ಸಿಗ್ತಾವ, ತುಕಡಿ ಕಲ್ಲು ಸಿಗ್ತಾವ. ಯಾವ ಕಲ್ಲು ತಗೊಂಡ್ರು ಅದು ಪೂಜಾಕ್ಕೆ ಯೋಗ್ಯ ಅಲ್ಲ. ಯಾಕೆ ಅಂದ್ರೆ ಅದರಲ್ಲಿ ಭಗವಂತನ ವಿಭೂತಿ ರೂಪ ಇಲ್ಲ. ಈ ಭಗವಂತನ ವಿಭೂತಿ ರೂಪಗಳು ಅಷ್ಟು ಸಂಖ್ಯೆಯಲ್ಲಿ ಶಾಲಿಗ್ರಾಮದಲ್ಲಿ ಮಾತ್ರ ಇದ್ದುದರಿಂದ ಅದು ಪೂಜೆಗೆ ಅರ್ಹವಾಗ್ತದೆ. ಇನ್ನು ಪರ್ವತಗಳಿಗೆ ವಿಶೇಷವಾದ ಸನ್ನಿಧಾನ, ವಿಶೇಷವಾದ ಮಹತ್ವ ಇದೆ. ನಮ್ಮ ದೇಶದಲ್ಲಿ ಅಂತಲ್ಲ, ಎಲ್ಲಾ ಕಡೆಗೂ ಪರ್ವತಕ್ಕೆ ವಿಶೇಷ ಮಹತ್ವ. ಯಾಕೆ? ಆ ಪರ್ವತದಲ್ಲಿ ಭಗವಂತ ವಿಶೇಷ ವಿಭೂತಿ ರೂಪಗಳಿಂದ ಇದ್ದಾನೆ. ಸಂಖ್ಯೆಯಲ್ಲಿ ಲೆಕ್ಕ ಹಾಕಿದ್ರೆ 242 ರೂಪಗಳಿಂದ ವಿಶೇಷವಾಗಿ ಆ ಪರ್ವತಗಳಲ್ಲಿ ಇದ್ದಾನೆ. ನಮ್ದೊಂದು ಸ್ವಾರಸ್ಯ ಹೇಳ್ಬೇಕ್ರಿ. ಪರ್ವತಗಳನ್ನ ನಾವು ಅಷ್ಟಾಗಿ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ ಹೇಳ್ರಿ, ಕೂತವ್ರು ಯಾರು ಪರ್ವತಗಳ ಬಗ್ಗೆ ಅಷ್ಟು ಹಚ್ಕೊಂಡಿವೇನು ಇಲ್ಲ. ನದಿಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿವಿ. ಮತ್ ನಾವು ಕ್ಷೇತ್ರಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ. ಆ ಕ್ಷೇತ್ರಕ್ಕೆ ಹೋಗ್ಬೇಕು, ಈ ಕ್ಷೇತ್ರಕ್ಕೆ ಹೋಗ್ಬೇಕು, ಆ ನದಿಗೆ ಹೋಗ್ಬೇಕು, ಈ ನದಿಗೆ ಹೋಗ್ಬೇಕು ಅಂತ ತಿಳ್ಕೊಂಡ್ರೆ, ಪರ್ವತಕ್ಕೆ ಹೋಗ್ಬೇಕು ಅಂತಂದ್ರೆ ಅನ್ಕೊಂಡಿವಿ ನಾವು. ಆ ಪರ್ವತಕ್ಕೆ ಹೋಗ್ಬೇಕು, ಈ ಪರ್ವತಕ್ಕೆ ಹೋಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು. ಅಲ್ಲ, ಯಾರು ಟ್ರೆಕ್ಕಿಂಗ್ ಹೋಗ್ತಿರ್ತಾರೋ ಹೋಗ್ಲಿ, ಹಿಮಾಲಯಕ್ಕೆ ಬೇರೆ ಅಂದಿಲ್ಲ. ನಾವೇನು ತೀರ್ಥ ಕ್ಷೇತ್ರ ಅಂತ ಹಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ ನಾವೇನು. ಆದರೆ ನಮ್ಮ ಹಿರಿಯರು ಹಾಕೊಟ್ಟ ಸಂಪ್ರದಾಯ ಹೆಂಗದ ಗೊತ್ತೇನು?
ಎಲ್ಲಾ ಪರ್ವತಗಳನ್ನು ನಿತ್ಯದಲ್ಲಿ ಸ್ಮರಣೆ ಮಾಡ್ರಿ ಅಂತ ಹೇಳ. ಬರೇ ಸ್ಮರಣೆ ಮಾಡ್ರಿ ಎಂದಿಲ್ಲ. ಆ ಪರ್ವತಗಳ ಅಭಿಮಾನಿ ದೇವತೆಗಳನ್ನ ವಿವಾಹ ಮಂಟಪದಲ್ಲಿ ನೆನೆಸುವಂತಹ ಸಂಪ್ರದಾಯ. ಶ್ರೀಮೇರು ಹಿಮವಂಶ ಮಂದರಗಿರಿ ಕೈಲಾಸ ಶೈಲ. ನೋಡ್ರಿ ಎಷ್ಟು ವಿಚಿತ್ರ. ನಮ್ ಹಿರಿಯರ ನಂಬಿಕೆ ಎಷ್ಟಿತ್ತು ಅಂದ್ರೆ, ವಿವಾಹ ಮಂಟಪದಲ್ಲಿ ನಿಂತು ಅಕ್ಷತಾರೋಪಣವನ್ನ ಮಾಡುವಾಗ ಶ್ರೀಮೇರು ಹಿಮವಂಶ ಮಂದರಗಿರಿ ಕೈಲಾಸ ಶೈಲಸ್ತಥಾ, ಕೈಲಾಸ ಪರ್ವತ, ಮೇರು ಪರ್ವತ, ಹಿಮಾಲಯಗಳು, ವಿಂಧ್ಯ, ಮಾಹೇಂದ್ರ, ಪ್ರತಿಯೊಂದು ಪರ್ವತಗಳನ್ನು ನೆನೆಸಿ ಆ ಪರ್ವತಗಳ ಅಭಿಮಾನಿ ದೇವತೆಗಳು ಈ ವಧೂವರರಿಗೆ ಕ್ಷೇಮವನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಪರ್ವತಗಳಿಗೆ ಎಷ್ಟು ಮಹತ್ವದ, ನಾವಿದನ್ನ ಮರ್ತು ಬಿಟ್ಟಿವಿ. ಪರ್ವತಗಳಿಗೆ ಏನು ಮಹತ್ವ ಇಲ್ಲೇ ಇಲ್ಲ. ಯಾಕಂದ್ರೆ ಪರ್ವತಗಳನ್ನ ಪರ್ವತಗಳಾಗಿ ಉಳಿಲಿಕ್ಕೆ ಬಿಡುವಲ್ಲಾಗಿ ನಾವು ಕಡ್ದು 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 ಎಲ್ಲಾ ನೆಲ ಸಮಾತಟ್ಟ ಮಾಡಿ ನಮಗೇನ್ ಬೇಕಾದ್ರೆ ಮಾಡ್ಕೊಂಡು ಕೂತ್ಬಿಟ್ಟಿವಿ ನಾವೇ. ಅದಕ್ಕೆ ಎಲ್ಲಾ ಪರ್ವತಗಳಲ್ಲೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳು ನಮಗೆ ಕ್ಷೇಮವನ್ನ ಮಾಡ್ಲಿ ಅಂತ ನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ಪರ್ವತವನ್ನ ನೋಡಿದಾಗೆಲ್ಲ ಅದರಲ್ಲಿ ಭಗವಂತನ ಸನ್ನಿಧಾನ, ಅದರಲ್ಲಿ ದೇವತೆಗಳ ಸನ್ನಿಧಾನ ನೆನಪಿಗೆ ಬರ್ಬೇಕಂತ. ವಾದರಾಜ ಸ್ವಾಮಿಗಳು, ವ್ಯಾಸರಾಜರು ತಿರುಪತಿ ಕ್ಷೇತ್ರಕ್ಕೆ ಹೋಗಿದ್ರಂತೆ. ಅವರು ಮಹಾನುಭಾವರು, ದೊಡ್ಡ ದೊಡ್ಡವರು. ಹೋದಾಗ ಇಡೀ ತಿರುಪತಿ ಕ್ಷೇತ್ರವನ್ನು ನೋಡಿದರೆ, ಬೆಟ್ಟವನ್ನು ನೋಡಿದರೆ ಅವರಿಗೆ ಶಾಲಿಗ್ರಾಮದಂತೆ ಕಾಣಿಸ್ತು ಅಂತ ಹೇಳ್ತಾರೆ. ಶಾಲಿಗ್ರಾಮದಂತೆ ಕಾಣಿಸಿದಾಗ ಏನಾಗ್ಬೇಕ್ರಿ, ಈಗ ತುಳಿಬೇಕು ಅಂತ ಮನಸ್ಸು ಬರ್ತಾನೆ ಹೇಳೋಣ ಅಂತ. ಅದಕ್ಕವರು ಮಣಕಾಲಿನಲ್ಲಿ ಏರಿಕೊಂಡು ಹೋದರಂತೆ ಮೇಲೆ. ಅಂದರೆ ತಾತ್ಪರ್ಯ ಅಷ್ಟು ಕ್ಷೇತ್ರ, ಆ ಬೆಟ್ಟಗಳಲ್ಲಿ ಅಷ್ಟು ಮಹತ್ವ ಇರುವಂತಹದ್ದು. ವಿಂಧ್ಯ ಪರ್ವತ ಅಂತಿದೆ, ಪ್ರತಿಯೊಂದು ಪರ್ವತಗಳು ಕೂಡ ಅಷ್ಟೇ ಮಹತ್ವದ್ದು. ಅದಕ್ಕೆ ಭಗವಂತ ದಾಸರಂತಾರೆ, ಭೂಧರಗಳ ಅಭಿಮಾನಿ ದಿವಿಜರಳ ನಿಪ್ಪ ನವರತ. ಆ ಎಲ್ಲ ಅಭಿಮಾನಿಗಳಲ್ಲಿ ಪರಮಾತ್ಮ ಸದಾ ನೆಲೆಸಿದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಇನ್ನು ಪ್ರತಿಮೆ, ಶಾಲಿಗ್ರಾಮ ಮುಗಿಸಿದ್ರು, ಬೆಟ್ಟವನ್ನು ಹೇಳಿ ಮುಗಿಸಿದ್ರು. ಪ್ರತಿಮಾದೊಳಗೆ ಎಷ್ಟಿರ್ತಾವ ಅಂತ ಹೇಳ್ತಾರೆ. ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೈ 100 ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ ದಾರುಮಥನವ ಗೈಯೆ ಪಾವಕ ತೊರುವಂತೆ ಪ್ರತೀಕ ಸುರರೊಳು ತೊರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ಶ್ರೀರಮಣ ಪರಮಾತ್ಮ ಪ್ರತಿಮೆಗಳೊಳಗೆ, ಪ್ರತಿಮಾಗಳವಲ್ಲ, ನಮ್ಮ ಮನೆಯಲ್ಲಿರುವಂತಹ ಪ್ರತಿಮೆಗಳು, ಪ್ರತಿಮಾ ಪೂಜಾ ನಮಗ್ ಹೇಳ್ಯಾರ ಅಂತ ಹೇಳಿ ಕಂಡಾಪಟ್ಟಿ ದೊಡ್ಡ ದೊಡ್ಡ ಪ್ರತಿಮಾ ತಂದಿಡಬಾರ್ದ್ರಿ. ಇಷ್ಟಿಷ್ಟು ಎತ್ತರನು ಎಲ್ಲಾ ಪ್ರತಿಮಾ ತಂದು ಮನೆಯಾಗಿಟ್ಟು ಭವ್ಯ ಪೂಜಾ ಮಾಡ್ತೀವಿ ಅಂತ ಹೋಗಬಾರ್ದ್ರಿ. ನಮಗೆ ಪ್ರತಿಮಾ ಪೂಜೆ ಹೇಳುವುದರ ಜೊತೆಗೆ ಅದರ ಅಳತಿ ಹೇಳ್ಯಾರ. ಎಷ್ಟಿರ್ಬೇಕು ಪ್ರತಿಮಾ ನಮಗೆ ಪೂಜಾ ಮಾಡಬೇಕು? ಮುಷ್ಟಿ ಅಳತಿ ಬೇಕು ಅಂತ ಹೇಳ್ಯಾರ. ನಮಗೇನ್ ಪ್ರತಿಮಾ, ನಮ್ಮ ಮನ್ಯಾಗ ದೇವ್ರ ಪಡಿಗೆ ಪ್ರತಿಮಾ ಇರ್ತಾವ ನೋಡ್ರಿ, ಮುಷ್ಟಿ ಅಳತೀವಿ ಇದ್ರೆ ನಮ್ ಪೂಜಾರಿ. ಮುಷ್ಟಿ ದಾಟಿ ಗೇಣ್ ಮೇಲೆ ಹೋದು ಅಂದ್ರೆ ಮಠಕ್ಕೆ ಕೊಟ್ಟು ಕೈ ಮುಗಿಬೇಕು ಅಂತ ಅರ್ಥ. ಅಷ್ಟ ನಮಗೆ ತಾತ್ಪರ್ಯ ಹೇಳಿದ್ರಿ. ಯಾಕ ಅಂದ್ರ ಅಷ್ಟು ದೊಡ್ಡ ಪ್ರತಿಮೆಗಳನ್ನ ಪೂಜಾ ಮಾಡ್ಲಿಕ್ಕೆ ನಮ್ಗೆ ಯೋಗ್ಯತಾ ಇಲ್ಲ, ಮಾಡ್ಬ್ಯಾಡ್ರಿ. ಸುಮ್ಮೊಂದು ಹೇಳ ಪ್ರಶ್ನೆ ಕೇಳಿದ್ರು, ಈ ಮುಷ್ಟಿ ಒಳಗಿಂದ ಯಾಕ ಅಂತ ಪ್ರಶ್ನೆ. ಮುಷ್ಟಿ ಒಳಗಿಂದ ಯಾಕಪ್ಪ? ಅದು ಸ್ವಲ್ಪ ದೊಡ್ಡ ತಗೊಳ್ರಿ, ಒಂಚೂರು ಅದು ದೊಡ್ಡ ಮಾಡ್ರಿ. ಬೇಡ ಅಂದ್ರು. ಯಾಕೆ ಬೇಡ ಅಂದ್ರೆ, ನೀವ್ ಹಿಂಗ್ ಮುಷ್ಟಿ ಮುಚ್ಚಿದ್ರೆ ಪ್ರಾಯಶಃ ಹಿಂಗ್ ಹೇಳೋ ಪದ್ಧತಿ ಉಂಟು, ನಿಮ್ಮ ಹೃದಯದ ಅಳತಿ ಮುಷ್ಟಿ ಅಳತಿ ಎರಡು ಒಂದೇ ಇರ್ತದಂತೆ. ನಿಮ್ಮ ಹೃದಯದ ಅಳತಿ ಮುಷ್ಟಿ ಅಳತಿ ಎರಡು ಒಂದೇ ಇರ್ತದಂತೆ. ಹಾಗಾಗಿ ಈ ಮುಷ್ಟಿಯೊಳಗಿನ ಪ್ರತಿಮಾ ಅಂದ್ರೆ ನಿಮ್ಮ ಹೃದಯದೊಳಗೆ ಏನು ಭಗವಂತ ಇದ್ದಾನ ಅಷ್ಟ ಪ್ರತಿಮಾ. ಈಗ ಆವಾಹನೆ ಮಾಡ್ಲಿಕ್ಕೆ ಪ್ರತಿಮಾದೊಳಗ ಬಿಂಬನಾಗಿ ಹೃದಯದಲ್ಲಿದ್ದ ಪರಮಾತ್ಮ ಬರ್ಲಿ ಅಂತ ಹಿಂಗ್ ಹೇಳ್ಬೇಕಾದ್ರೆ ಅಷ್ಟ ಸೈಜ್ ಇತ್ತು ಅಂದ್ರೆ ವ್ಯವಸ್ಥಿತ ಆಗಿರ್ತದೆ. ಹಿಂಗಾಗಬಾರ್ದಲ್ಲ, ಸೈಜು ಆನಿದು ಕರ್ಕೊಂಡು ಹೋಗಿ ಕುಡಿಸೋದು ಇರ್ಬೀದು ಅಂತ ಆಗ್ಬಾರ್ದು ಒಳಗೆ. ಅದಕ್ಕೆ ಏನ್ ಮಾಡಿದ್ರು, ನಿನ್ನ ಬಿಂಬ ಎಷ್ಟಿದ್ದಾನಪ್ಪ ಹೃದಯದೊಳಗೆ, ಮುಷ್ಟಿ ಎಷ್ಟು ಬಿಂಬ, ಅದರೊಳಗೆ ಪರಮಾತ್ಮನ ಇದ್ದಾನ. ಅವ ಎಷ್ಟಿದ್ದಾನ ಅಂದ್ರೆ ಅಂಗುಷ್ಟ ಪರಿಮಿತ ಆಗಿದ್ದಾನ. ಅಷ್ಟೇ ರೂಪವನ್ನ ಇದರಲ್ಲೂ ಚಿಂತನೆಯನ್ನು ಮಾಡು ಅನ್ನೋದಕ್ಕಾಗಿ ಹಾಗೆ ಹೇಳಿದ್ರು ಅಂತ ಹಿರಿಯರು ಹೇಳ್ತಿರ್ತಾರೆ. ಅದಕ್ಕೆ ಶ್ರೀರಮಣ ಪ್ರತಿಮೆಗಳೊಳು 13 ಅಧಿಕವಾಗಿಪ್ಪ ಮೇಲೈ 100 ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ. ಆಹಿತಾಚಲ, ಆಹಿತಾಚಲ ಅಂದ್ರೆ ಮತ್ತೇನದು? ಏನ್ ಆಹಿತಾಚಲ? ಅಚಲ ಅಂದ್ರೆ ಪರ್ವತ, ಮತ್ತೆ ಆಹಿತ ಅಂದ್ರೆ ಕರ್ಕೊಂಬಂದ್ ಪರ್ವತ ಅಂತ ಅರ್ಥ ಮತ್ತದು ಅಲ್ಲ. ಆಹಿತ ಅಂದ್ರೆ ಆವಾಹಿತ ಅಂತ ಅರ್ಥ. ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು. ಆವಾಹನ ಮಾಡೋದಕ್ಕೂ ಒಂದು ಕ್ರಮ ಇದೆ ರೀ. ಕಂಡಂತೆ ಪ್ರತಿಮೆ ಭಗವಂತನ ತಂದು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಯಾವ ಪ್ರತಿಮೆ ಇರ್ತದೋ ಆ ಪ್ರತಿಮೆಯ ಧ್ಯಾನ ಶ್ಲೋಕ, ಮಂತ್ರ, ರೂಪ ಪ್ರತಿಯೊಂದನ್ನು ಚಿಂತನೆ ಮಾಡಿ ಆ ಪ್ರತಿಮೆ ಒಳಗೆ ತರಬೇಕಾಗ್ತದೆ. ನನಗೆ ಬರೋದೇ ಒಂದು 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 ಮಂತ್ರ, ಒಂದು ಧ್ಯಾನ ಶ್ಲೋಕ, ಅದನ್ನ ಇಟ್ಕೊಂಡು ಎಲ್ಲಾ ಕಡೆಗೂ ಮಾಡ್ತೀವಿ ಅಂತ ಹೋಗಬಾರ್ದು. ಮತ್ತೆ ಮನ್ಯಾಗ ಲಕ್ಷ್ಮೀ ಪ್ರತಿಮಾ ಇರ್ತದೆ, ನಂಗೆ ಬರೋದೇ ಒಂದು ಮಂತ್ರ, ಅದನ್ನೇ ಹೇಳ್ತೀನಿ, ಲಕ್ಷ್ಮೀ ಬಂದು ಕೂಡ್ಲಿ.
ಒಂದು ಮಂತ್ರ ಬರ್ತದೆ, ಹಣಮಪ್ಪನ ಪ್ರತಿಮೆ ಯಾವ್ದಾವ ಬಂದು ಕೂಡಿ ಹಿಂಗೆ ಅಲ್ಲಿಗೆ ಹೋಗಬಾರ್ದು. ಆಯಾ ಪ್ರತಿಮೆಗಳು, ಆಯಾ ಮಂತ್ರಗಳು, ಆಯಾ ಸ್ಥಾನಗಳನ್ನು ನೋಡ್ಕೊಂಡು ಕೂಡಿಸ್ಬೇಕಾಗ್ತದೆ. ಅದಕ್ಕೆ ಹೇಳಿದ್ರು ಆಹಿತಾಚಲದಿ ಅಂದ್ರೆ ಆವಾಹಿತವಾದ ಪ್ರತಿಮೆಗಳಲ್ಲೂ ಎರಡು, ಮತ್ತೆ ಚಲ ಅಚಲ ಪ್ರತಿಮಾ ಅಂತ ಎರಡು, ಅದ್ರಲ್ಲಿ ಎರಡು ಸೇರಿಸ್ಯಾರ. ಆಹಿತ ಅಚಲ ಅಂತ ಸೇರಿಸ್ಯಾರ. ಚಲ ಪ್ರತಿಮಾ ಅಚಲ ಪ್ರತಿಮಾ ಅಂದ್ರೆ ಒಂದೇ ಕಡೆಗೆ ಕೂತಿದ್ದ ಪ್ರತಿಮೆಗಳನ್ನ ಅಚಲ ಪ್ರತಿಮಾ ಅಂತ ಕರೀತಾರೆ. ಗುಡಿ ಒಳಗ ಆಮೇಲೆ ಮತ್ತ ಇವೇನು ದೊಡ್ಡ ದೊಡ್ಡ ಕ್ಷೇತ್ರ ಕೂತಿರ್ತಾರ ನೋಡ್ರಿ, ಅವು ಅಚಲ ಪ್ರತಿಮಾ, ಎಲ್ಲೂ ಹೋಗಂಗಿಲ್ಲ. ಮತ್ತೆ ಚಲ ಪ್ರತಿಮಾ ಅಂದ್ರೆ ಏನು ಅಂದ್ರೆ ಒಂದು ಊರಿನ ಇನ್ನೊಂದು ಊರಿಗೆ, ಇನ್ನೊಂದು ಊರಿನ ಇನ್ನೊಂದು ಊರಿಗೆ ತಗೊಂಡು ಹೋಗ್ಲಿಕ್ಕೆ ಬರುವಂತಹ ಪ್ರತಿಮೆಗಳಿದ್ರೆ ಅವು ಚಲ ಪ್ರತಿಮಾ. ಈಗ ನಮ್ಮ ಸ್ವಾಮಿಗಳು ರಾಮದೇವ್ರ ಪೂಜಾ ಮಾಡೋ ಕಾಲಕ್ಕೆ ದಿವಸ ಒಂದು ಊರಿಂದ ಇನ್ನೊಂದು ಊರು ಹೋಗ್ತಿರ್ತಾರೆ. ಅವೆಲ್ಲ ಏನ್ ಪ್ರತಿಮೆಗಳು? ಚಲ ಪ್ರತಿಮಾ ಖರೆ ಅಂದ್ರೆ ಈಗ ಲೆಕ್ಕದಲ್ಲಿ ನಾವಂತೀವಿ ಅಚಲ ಪ್ರತಿಮಾ ಅಂತ ತಿಳ್ಕೊಂಡು ಮೂರ್ತಿ ಜಡ ಅದ ಅಚಲ ಹಂಗಿಲ್ಲ, ತಗೊಂಡು ಹೋಗ್ತಿದ್ರು ಚಲನೆ ಅಂತ ಅನ್ಬೇಕು ಈಗ ನಮ್ಮ ಲೆಕ್ಕದಲ್ಲಿ. ಅದಕ್ಕೆ ಅದು ಸುಮ್ಮನೆ ಹೇಳಿದ್ದು ತಾತ್ಪರ್ಯ ಇಲ್ಲದಂದ್ರೆ ಚೇತನರನ್ನ ಚಲ ಪ್ರತಿಮೆ ಎಂಬುದಾಗಿಯೂ ಜಡ ಪದಾರ್ಥಗಳನ್ನ ಅಚಲ ಪ್ರತಿಮೆಯಾಗಿಯೂ ಹೇಳ್ತಾರೆ. ತಾವಾಗಿಯೇ ಹೋಗೋದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಸ್ವಾಮಿಗಳಂತೂ ಕರ್ಕೊಂಡು ಹೋಗ್ತಿರ್ತಾರೆ, ಆದ್ರಿಂದ ಅಲ್ಲಿ ಹೇಳೋ ಸಮಸ್ಯೆ ಇಲ್ಲ. ಈಗ ಹೇಳಿದ್ರು ಆಹಿತ ಅಚಲ ಪ್ರತಿಮಾ ಅಂದ್ರ ಈಗ ನಾವೇನ್ 513 ರೂಪಗಳನ್ನು ಹೇಳ್ತಿದ್ದೀವಿ, ಇವುಗಳು ಅಚಲವಾಗಿರಬೇಕು, ಆವಾಹಿತವಾಗಿರಬೇಕು. ಅಂತಹ ಪ್ರತಿಮೆಯಲ್ಲಿದ್ದ ಭಗವದ್ ರೂಪಗಳನ್ನು ಹೇಳ್ತಾ ಇದ್ದೇವೆ. ಶ್ರೀರಮಣ ಪ್ರತಿಮೆಗಳೊಳು 13 ಅಧಿಕವಾಗಿಪ್ಪ ಮೇಲೈ ನುರು ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ ದಾರುಮಥನವ ಗೈಯೆ ಪಾವಕ ತೋರುವಂತೆ. ದಾರುಮಥನವ ಗೈಯೆ ಕಟಿಗಿ, ದಾರು ಅಂದ್ರೆ ಕಟಿಗಿ, ಸಮಿತ್ತುಗಳು ಅಂತ ಅರ್ಥ. ಆ ಸಮಿತ್ತುಗಳೇನಿರ್ತಾವ ನೋಡ್ರಿ, ಅವುಗಳನ್ನ ಮಥನ ಮಾಡಿದಾಗ, ದಾರು ಮಥನ ಗೈಯೆ, ಅವುಗಳನ್ನ ಮಥನ ಮಾಡಿದಾಗ ಪಾವಕ ತೋರುವಂತೆ. ಪಾವಕ ಅಂದ್ರೆ ಅಗ್ನಿ. ಹಿಂದಿದೆಲ್ಲ ಪ್ರಕ್ರಿಯೆಗಳಿತ್ರಿ, ಇವತ್ತು ಏನು ಎಷ್ಟೊತ್ತಿಕೊಂಡು ಕೂತ್ಕೊಂಡ್ರು ಬೆಂಕಿಯನ್ನು ಬರಂಗಿಲ್ಲ. ಮತ್ತ ಹಂಗೆ ಹೇಳ್ಯಾರ ಮೊನ್ನೆ ಆಚಾರು, ಒಂದು ಟ್ರೈ ಮಾಡೋಣ ಅಂತ ತಿಳ್ಕೊಂಡು ಅಶ್ವತ್ಥ ಮರದಾಗಿಂದ 2 ಸಮೇತ ತಗೊಂಡು, ಅವು ಹಸಿ ಕಟ್ಟಿಗೆನ ಶಣೆ ಇರ್ತಾರೆ, ಹಸಿ ಕಟ್ಟಿಗೆನ ಗಸ 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 ತಿಕ್ಕೋತ್ ಕೂತ್ಕೊಂಡ್ರೆ 20 ವರ್ಷ ಆದ್ರೂ ಬೆಂಕಿ ಹತ್ತಂಗಿಲ್ಲ. ಅವು ಮುರಿದು ಹೋಗ್ತಾವ, ಪುಡಿ ಪುಡಿ ಆಗ್ಬಿಡ್ತಾವ. ಹಂಗಿರಂಗಿಲ್ರಿ ಅದು. ಅದಕ್ಕೊಂದು ಮಂತ್ರ ಅದ, ಅದಕ್ಕೊಂದು ಕ್ರಮ ಅದ. ಅವುಗಳನ್ನು ಹೇಳಿದಾಗ ಮಾತ್ರ ಅದು ಆಗ್ತದೆ. ಅದಕ್ಕೆ ದಾರು ಮಥನವ ಗೈಯೆ ಪಾವಕ ತೋರುವಂತೆ, ಕಟ್ಟಿಗೆಯನ್ನ ಮಥನ ಮಾಡಿದಾಗ ಅಗ್ನಿ ತೋರುವಂತೆ, ಪ್ರತೀಕ ಸುರರೊಳು ತೋರುತಿಪ್ಪನು. ಪ್ರತಿಮೆಯಲ್ಲಿರುವಂತಹ ದೇವತೆಗಳು, ಆ ದೇವತೆಗಳಲ್ಲಿ ಭಗವಂತ ತೋರ್ತಾನ. ಹೆಂಗ? ತತ್ತದಾಕಾರದಲ್ಲಿ ನೋಳ್ಪರಿಗೆ ನೋಡಿ, ಅದೇನ್ ಪ್ರತಿಮಾ ಇರ್ತದಲ್ಲ ಅದೇ ಆಕಾರದಲ್ಲಿ ಕಾಣಿಸ್ಕೊಳ್ತಾನೆ. ನಮ್ಮ ಪ್ರತಿಮಾ ಇರ್ತದ, ಅದ್ರೊಳಗೇನು ದೇವತೆಗಳು ಇರ್ತಾರಲ್ಲ ಅವರು ಅದೇ ಆಕಾರದಲ್ಲಿ ಇರ್ತಾರೆ. ವಿಷ್ಣು ಪ್ರತಿಮಾ ಇದ್ರೆ ಶಂಖಚಕ್ರಾದಿಗಳನ್ನು ಹಿಡ್ಕೊಂಡು ಹಂಗೆ ಕಾಣಿಸ್ತಾನೆ. ನರಸಿಂಹನ ಪ್ರತಿಮಾ ಇದ್ರೆ ತದಾಕಾರ ತೋರ್ತಾನೆ. ಹಂಗಾಗಿ ಆ ಪ್ರತಿಮೆಯಲ್ಲಿ 513 ರೂಪದಿಂದ ತದಾಕಾರೇಣ ಪರಮಾತ್ಮ ತೋರುತ್ತಾನೆ ಅಂತ ಚಿಂತನೆ ಮಾಡ್ರಿ. ಹಿಂದೆ ಹೇಳುವಾಗ ಕಾದ ಬಂಗಾರದಲ್ಲಿದ್ದ ಅಗ್ನಿಯಂತೆ ಅಂತಾನೆ ಶಾಲಿಗ್ರಾಮದಲ್ಲಿ. ಇಲ್ಲಿ ಹೇಳುವ ಕಾಲಕ್ಕ ಮಥನ ಮಾಡಿದಾಗ ಹುಟ್ಟಿ ಬರುವ ಅಗ್ನಿಯಂತೆ ಅಂತಂತಾರೆ. ಎರಡೇ ವ್ಯತ್ಯಾಸ. ಅದು ನಿತ್ಯ, ಇದು ಆವಾಹಿತ ಅಂತ ತಿಳಿಸೋದಕ್ಕಾಗಿ ಹೇಳಿದ್ದು. ಬಂಗಾರದೊಳಗ, ಕಾದ ಬಂಗಾರದೊಳಗೆ ಲಘು ಕಾಣಿಸಿಬಿಡ್ತದೆ, ಈ ಸಮಿತಿಗಳಲ್ಲಿ ಮಥನ ಮಾಡಿದಾಗ ಹುಟ್ಟಿ ಬರ್ತದೆ. ಹಂಗಾಗಿ ಪ್ರತಿಮೆಗಳಲ್ಲಿ ನಾವು ಆವಾಹನೆ ಮಾಡಬೇಕು, ಉಳಿದ ಕಡೆಗೆ ತಾನಾಗೆ ಇರ್ತದೆ ಅಂತ ತಾತ್ಪರ್ಯ. ಇನ್ನ ಮುಂದಿಂದು ಎಲ್ಲೆಲ್ಲಿಗೆ ಬಂತಪ್ಪ ಈಗ ಅಂದ್ರೆ ಶಾಲಿಗ್ರಾಮ ಆತು, ಪ್ರತಿಮಾ ಆತು, ಬೆಟ್ಟ ಆತು, ಸಂತೋಷ. ಮುಂದೇನ್ರಿ ಆಚಾರ ಅಂತಂದ್ರೆ ಈ ಶಾಲಿಗ್ರಾಮ ಪ್ರತಿಮಾ ಇಟ್ಕೊಂಡ ಮೇಲೆ ಪೂಜಾ ಮಾಡ್ಲಿಕ್ಕೆ ಅಂತ ಬೇಕಾಗ್ತಾವ ಕೆಲವು ಪದಾರ್ಥಗಳು. ಅವಕ್ಕೇನ್ ಕರೀತಾರ? ಉಪಕರಣಿ ಅಂತ ಕರಿತಿರ್ತಾರೆ. ಉಪಕರಣಿ ತೊಳೆಯೋದು ಅಂತ ಒಂದಿರ್ತದೆ, ಅದೇ ಚಂದ ಇರ್ತದೆ ಉಪಕರಣಿ. ನಾವೇನ್ ದೇವ್ರ ಪೂಜಾಕ್ಕೆ ಉಪಕರಣಿ ಇಟ್ಕೊಂಡಿವಲ್ಲ, ಆ ಉಪಕರಣಿ ಒಳಗೂ ದೇವರ ರೂಪಗಳವಂತ ಗೊತ್ತಿರ್ಬೇಕು ನಮ್ಗೆ. ಬರೇ ಉಪಕರಣಿ ಅಂತ ಇಷ್ಟ ತಿಳ್ಕೊಂಡಿ. ಅದಕ್ಕೆ ಹೇಳ್ತಾರ ನೋಡ್ರಿ, ಕರಣನೀಯಾಮಕನುತಾನುಪಕರಣದೊಳಗೈವತ್ತೆರಡು ಸಾವಿರದ 15 ಧರಿಸಿ. ಕೆಲವು ಕಡೆಗೆ ಪಾಠ 14 ಅಂತೂ ಇರಬಹುದು, ಅದು 15 ಮಾಡ್ಕೊಳ್ಳೋದು ಚಲೋ ಅಂತ ನನ್ನ ಅಭಿಪ್ರಾಯದ. ಅದು ಯಾಕಂದ್ರೆ ಅಕ್ಷರ ಬರದಾಗ 14 ಆಗಂಗಿಲ್ಲ, 15 ಆಗ್ತದೆ. ಉಪಕರಣ ಅಂತ ಬರೆದು ನೋಡ್ರಿ, ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಅದೇ ಆಗ್ತದ ಅಂತ ಅನಿಸ್ತದೆ ನನಗೆ. ಒಂದ್ಸಲ ಬರೆದು ನೋಡ್ರಿ ಮನೆಗೆ ಹೋಗಿ. ಸುಖಾಶ್ ಆಚಾರ ಎಲ್ಲ ತಲೆ ಬರ್ಕೂತ್ ಕೊಡ್ಬಾರ್ದು, ಮನೆಗೆ ಹೋಗಿ ಬರ್ದು ಚಲೋ ಇರ್ತದೆ. ಅದಕ್ಕೆ ಕರಣನೀಯಾಮಕನುತಾನುಪಕರಣದೊಳಗೆ. ಕರ್ಣ ನಿಯಾಮಕ ಅಂದ್ರೆ ಇಂದ್ರಿಯ, ಕರ್ಣಗಳು ಅಂದ್ರೆ ಇಂದ್ರಿಯಗಳು. ನಮ್ಮ ಕಣ್ಣು, ಕಿವಿ, ಬಾಯಿ, ಮೂಗು ಏನು ಇಂದ್ರಿಯಗಳವಲ್ಲ, ಈ ಇಂದ್ರಿಯ ನಿಯಾಮಕನಾಗಿರುವಂತಹ ಪರಮಾತ್ಮನೇ ಉಪಕರಣದಲ್ಲಿ ಇದ್ದಾನ. ಉಪಕರಣ ಅಂದ್ರೆ ಉಪಗಾರಣಿ. ಅದು ಯಾವಾಗ ಉಪಗಾರಣಿ ಆತೋ ಗೊತ್ತಿಲ್ಲ, ಉಪಕರಣ ಇದ್ದದ್ದು ಉಪಗಾರಣೆ ಕೂತದ. ಗೋಮಯ ಇದ್ದದ್ದು ಗ್ವಾಮ್ ಆಗಿದ್ ನೋಡ್ರಿ.
ಗಾಮ ಹಚ್ಚೋದು ಗಾಮ ಹಚ್ಚೋ ಅಂತ ಇಲ್ಲ. ಅದೇನ್ ಗಾಮ, ಯಾವ ಶಬ್ದ ಅದು, ಯಾವ ಎಲ್ಲೂ ಇದಿಲ್ಲ ಅದಕ್ಕೆ, ಶಕ್ತಿ ಸಂಬಂಧ ಏನಿಲ್ಲ ಇಲ್ರಿ ಅದಕ್ಕೆ. ಗೋಮಯವನ್ನ ಹಚ್ಚಿ ತೊಳಿಬೇಕು ಅಂತಿದ್ದದ್ದು ಗಾಮ ಹಚ್ಚಿ ತಾಯಿ ಬಿಡ್ತದ. ಹಂಗ ಇಲ್ಲೇನಾಯ್ತು ಅಂದ್ರೆ ಉಪಕರಣ ಇದ್ದದ್ದು ಉಪಕರಣೆ ಆಗ್ಬಿಡ್ತದೆ. ದೇವ್ರ ಪೂಜಾಗ ಉಪಕರಣೆ ಅಂತ ಎಷ್ಟೋ ಶಬ್ದಗಳು ನಮ್ಮ ಬಾಯಾಗ ಪಾಪ ಕೆಲವು ಆತ್ಮಹತ್ಯೆ ಮಾಡ್ಕೊಂಡಾವ, ಕೆಲವು ಉಳ್ಕೊಂಡಾವ, ಕೆಲವು ಓಡಿ ಹೋಗ್ಯಾವ, ಹಿಂಗೆಲ್ಲ ಆಗಿರ್ತಾವ. ಕರ್ಣನೀಯ ಮಕನುತಾನುಪಕರಣದೊಳಗೈವತ್ತೆರಡು ಸಾವಿರದ 15 ಧರಿಸಿ. ಸರಿ ಆಯ್ತನಪ್ಪ, ನೋಡಿದಿಲ್ಲ ಮತ್ತೆ 5 ಆಗಿಲ್ಲ ಬರೋಬ್ಬರಿ. ಹಾ, ಅದಕ್ಕೆ ಉಪಕರಣ ಲೆಕ್ಕ ನೋಡ್ಕೊಳ್ರಿ ಹೆಂಗದ ಅಂತ ತಿಳ್ಕೊಂಡು ಹೇಳಿ. ನ ಅಂಬೋದಂತೂ 5ನೇದ್ದ, ಅಲ್ಲಿ ಅಂತೂ ಚಾನ್ಸ್ ಮಾಡಿ ಬರೋದಿಲ್ಲ. ಚ ಚ ಜ ಝ ಞ ಟ ಟ ಡ ಢ ಣ 5ನೇದ್ದು ಅದು. ಟ ಟ ಡ ಢ ಣ 5ನೇದ್ದು ಆದ್ಮೇಲೆ ಮುಗಿದೋದು. ಒಂದು ಫಸ್ಟ್ ಸಂಖ್ಯೆ ಅಂತ ಬರೋಬ್ಬರಿ ಅಂತೀಗ. ಹೂ ಅಂಬೋದು ಎಷ್ಟನೇದಪ್ಪ ಹೇಳ್ಬಿಡ್ ನೋಡಂತ. 5ನೇದ್ದು ಆ ಈ ಹೂ 5ನೇದ್ದು ಅಂದ್ಮೇಲೆ ಆ ಕಡೆ 5 ಈ ಕಡೆ 5 ಬಂದ್ಮೇಲೆ ಕರೆಕ್ಟ್ ಆದ ನಡುವಿನ ಹೆಂಗಾರ ಇರುವಲ್ಲ, ಏನ್ ಸಮಸ್ಯೆ ಇಲ್ಲ ನಮಗೀಗ. ಆ ಈ ಹೂ 5ನೇದ್ದು, ನ 5ನೇದ್ದು, ಹಂಗಾರ 5,500 5 ಅಂತೂ ಬರೋಬ್ಬರಿ ಆಯ್ತು. ಈಗ 2 ಕಡೆಗೆ 5 ಬರೋಬ್ಬರಿ ಅದು. ನಡುವೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾವ, ನಡೀತಿರ್ತಾವ. ಅದಕ್ಕೆ ಉಪಕರಣ ಆದ್ಮೇಲೆ ಏನಾಯ್ತು ಈಗ, ಅದು 5 ಆತು. ಪ ಅಂಬೋದು 1, ಆಮೇಲೆ ಉಪ ಕ ಅನ್ನೋದು 1, ಮತ್ತ ರ ಅಂಬೋದು 2ನೇದ್ದು. ಅಲ್ಲಿಗೆ ಸರಿ ಹೋಯ್ತು. 5,000 ಮತ್ತ 52,115 ಆತು. ಬರೋಬ್ಬರಿ ಲೆಕ್ಕ ಬಂತ ಅಲ್ಲಿಗೆ. ಹಂಗಾಗಿ ಕರಣನೀಯ ಮಕನುತಾನುಪಕರಣದೊಳಗೈವತ್ತೆರಡು 15 ಧರಿಸಿ ಇರುತಿಹನು. ತದ್ರೂಪ ನಾಮಗಳರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈ ಕೊಂಬನು ತೃಷಾರ್ಥನು ಜಲವ ಕೊಂಬಂತೆ. ಹಿಂಗ ಅನುಸಂಧಾನ ಮಾಡಿ ಪೂಜಾ ಮಾಡಿದ್ರ ದೇವ್ರ ನಮ್ ಪೂಜಾ ಹೆಂಗ್ ತಗೋತಾನಂದ್ರ, ಬಾಯಾರಿಕೆ ಆದವ ನೀರ್ ಕುಡ್ಲಿಕ್ಕೆ ಕೂತಿರ್ತಾನ, ಹಂಗ್ ಕೂಡ್ತಾನಂತ ದೇವ್ರು. ಬಾಯಾರಿಕೆ ಆದವಂಗ ನೀರ್ ಯಾವಾಗಾರ ಕೊಟ್ರಿ ಅಂತ ಅನಿಸ್ತಿರ್ತದಲ್ಲ, ಹಂಗ ದೇವ್ರು ಇಂಥವ್ರು ಯಾವಾಗಾರ ಪೂಜಾ ಮಾಡ್ರಿ ಅಂತ ಕಾಯ್ತಿರ್ತಾನಂತ. ನಮ್ಮಂಥವ್ರು ಮಾಡಿದ್ರೆ ಯಾವಾಗಾರ ಮುಗಿಸ್ತಾನ ಇವ ಅಂತ ಕಾಯ್ತಿರ್ತಾನವ. ಇವನ ಮತ್ ಬಂದ ಪೂಜಾಕ, ಲಘು ಮುಗಿಸ್ಪ ಮಾರಾಯ, ಹೋಯ್ ಮಲ್ಕೋದ್ರಿ ಅಂತ ಇರ್ತಾನೆ. ಹಂಗ ಅನುಸಂಧಾನ ಮಾಡಿ ಮಾಡೋರು ಸಿಕ್ಕ್ರೆ ತೃಷಾರ್ಥನು ಜಲವ ಕೊಂಬಂತೆ ಕೈಕೊಂಬ. ಬಹಳ ನೀಡಿಕೆ ಆಗ್ಬಿಟ್ಟದ. ಎಲ್ಲರ ನೀರ್ ಕಾಣಿಸ್ತೇನು, ಯಾರ ನೀರ್ ಕೊಡ್ತಾರನೋ ಅಂತಂದು ಹೆಂಗಿರ್ತದಲ್ಲ, ಹಂಗ ಮತ್ತ ಪರಮಾತ್ಮ ಇಷ್ಟ ಅನುಸಂಧಾನ ಮಾಡೋರಿಗೆ ಆ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾನಂತೆ. ಏನೇನಾತ ಈಗ ಒಂದ್ಸಲ ಹೇಳ್ಕೊಂಬೋಣ ಅಂತ ಸರಿ ಹೋಗ್ತದೆ. ಮೊದಲನೇದ್ದು ಪೆಟ್ಟಿಗೆ ಒಳಗೆ ಶಾಲಿಗ್ರಾಮ, ಪೆಟ್ಟಿಗೆ ಒಳಗೆ ಪ್ರತಿಮಾ, ಎರಡು ತಗೋಬೇಕು. ಈಗ ಪೆಟ್ಟಿಗೆಯಲ್ಲಿರುವಂತಹ ಪ್ರತಿಮೆಯಲ್ಲಿ 513 ರೂಪಗಳು, ಪೆಟ್ಟಿಗೆಯಲ್ಲಿರುವಂತಹ ಶಾಲಿಗ್ರಾಮದಲ್ಲಿ 5,535 ರೂಪಗಳು. ಎರಡು ಇಟ್ಕೊಂಡ್ರಿ. ಈಗ ಇಟ್ಕೊಂಡ್ರಿ ಅಂದ್ರೆ ಎಲ್ಲಿ ಇಟ್ಕೊಂಡ್ರಿ ಅಂತ ಕೇಳಿದ್ರೆ ಉಪಕರಣ ಒಳಗೆ ಇಟ್ಕೊಂಡ್ರಿ. ಯಾಕಂದ್ರೆ ಬುಟ್ಟಿ ತಟ್ಟಿ ಎಲ್ಲ ಅವೇ ಉಪಕರಣ ಇಲ್ಲ. ಮತ್ತೆ ಹರ್ನಾಲ್ಗೆ ಅದೇನ ಮತ್ತೆ ಸೋಮಸೂತ್ರ, ಆ ಸೋಮಸೂತ್ರ ಸಹಿತಕ್ಕೆ ಅದು ಮತ್ತೆ ಉಪಕರಣ. ಮತ್ತೆ ಈ ಇಷ್ಟೆಲ್ಲಾ ಉಪಕರಣೆ ಒಳಗೂ ಸಹಿತಕ್ಕ 52,115 ರೂಪಗಳಾದವು. ಓ, ಪ್ರತಿಮಾ ಆತು, ಶಾಲಿಗ್ರಾಮ ಆತು, ಮತ್ತ ಉಪಕರಣ ಆತು. ಮುಂದಿನ ಪದ್ಯಗಳಲ್ಲಿ ಗಂಧ ತುಳಸಿ ನೀರು ಬರ್ಲಿಕ್ಕತ್ತದ. ಪೂಜಾ ವ್ಯವಸ್ಥೆ ಅಷ್ಟು ಮಾಡಿಬಿಟ್ರು ಅಂತ ಆತ ಈಗ ಲೆಕ್ಕ. ಬೇರೆ ಏನ್ ಬೇಕಾಗಿಲ್ಲ, ಪೂಜಾ ವ್ಯವಸ್ಥೆ ಒಟ್ಟು ಆಗೋಯ್ತು. ಕೊನೆ ಕಥೆ ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತಿನ ಪ್ರವಚನ ಟೈಮ್ ಆಗಿದೆ. ಅದು ಏನು ಅಂತಂದ್ರ ನಾಳೆಲ್ಲ ವಿಸ್ತಾರ ಹೇಳ್ತೀನಿ. ಮತ್ತೆ ಅಲ್ಪಾರಂಭ ಕ್ಷೇಮಕರ ಅಂತ ಇರ್ತದ್ರಿ ಯಾವಾಗ್ಲೂ. ಅಂದ್ರ ಪ್ರಾರಂಭ ಮಾಡೋ ಕಾಲಕ್ಕೆ ಸ್ವಲ್ಪ ಹೇಳ್ತಿದ್ರಂದ್ರ ಮರುದಿವ್ಸಕ್ಕೆ ಬರ್ಬೇಕು ಅಂತ ಅನಿಸ್ತಿರ್ತದ್ರಿ. ಹಿಂಗ ಅಗ್ದಿ ಉದ್ದಕ್ಕೆ ಆಚಾರ ಅಷ್ಟು ಹೇಳೇ ಬಿಟ್ರು ಅಂತ ಆದ್ರೆ ನಮಗೇನ್ ತಲೆ ಹೋಗಂಗಿಲ್ ಬಿಡ್ರಿ, ಮ್ಯಾಲ ಹೋಗ್ಬಿಡ್ತದೆ. ಸುಮ್ಮ ಆಚಾರ ಅಷ್ಟು ಹೇಳ್ಕೊಂಡು ಹೋಗ್ಲಿಕ್ಕೆ ಬಿಟ್ಬಿಡ್ಬೇಕಾಗ್ತದೆ. ಅದಕ್ಕೆ ಹಂಗ್ ಮಾಡ್ಬಾರ್ದು. ನಾಳೆ ಮತ್ತಷ್ಟು ವಿಶೇಷ ಅವು 10 ವಿಭೂತಿ ಹೇಳ್ತೀರಿ. ಮತ್ತೆ 10 ವಿಭೂತಿಯ ಹೆಸರೇನು, ಯಾಕ, ಹೆಂಗ, ರೂಪಗಳೆಲ್ಲ ಅಷ್ಟು ಚಿಂತನೆ ಮಾಡೋಣ ನಾಳೆ ದಿವಸ. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು, ರಾಯರ ಹೆಸರು ಕೇಳಲಾರ್ದವ್ರು ಯಾರಿಲ್ರಿ. ರಾಯರು ಪೂರ್ವಾಶ್ರಮದೊಳಗೆ ವೆಂಕಟನಾಥಾಚಾರ್ಯ ಅಂತ ಹೆಸರು ಅವ್ರಿಗೆ. ಆ ವೆಂಕಟನಾಥಾಚಾರ್ಯರಿಗೆ ಮನೆಯವರು ಸರಸ್ವತಿ ಬಾಯರು ಅಂತ ಅವ್ರ ಹೆಸರು. ಏನಾಗಿತ್ತು ಅಂದ್ರೆ ಬಡತನ ರೀ ಮಂತ್ರಾಲಯ ಸ್ವಾಮಿಗಳ ಮನೆಯಾಗ. ಇವತ್ತು ರಾಯರಿಗೆ ಇರೋ ಸಂಪತ್ತು ನೋಡಿದ್ರೆ ತರಿತ್ರಿ ಹೋಗ್ತದೆ, ಗಿವ್ ಒಂದು ಹೋಗ್ತದೆ. ಇದು ಊರು ಮಠ ಮೂಲ ಮಠ ಎಲ್ಲೆಲ್ಲಿ ಯಾವ ಏನು ಮೂಲ ಎಲ್ಲಾ ಕಡೆಗಳಲ್ಲೂ ಸಹಿತ ಏನ್ ಸಂಪತ್ತು ಅಂದ್ರೆ ಲೆಕ್ಕ ಹಾಕ್ಲಾರ್ರಿ. ಅವ್ರ ಪೂರ್ವಾಶ್ರಮದೊಳಗೆ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಮನೆಯೊಳಗೆ ಊಟಕ್ಕೆ ಇದ್ದಿದ್ದಿ. ಯಾರ ಮತ್ತೆ ಊಟ ಆಗ್ಯದ ಅಂತ ಕೇಳಿದ್ರೆ ಮಂದಿ ಮುಂದೆ ಎಲ್ಲಿ ಇಲ್ಲ ಅಂತ ಹೇಳ್ಕೊಡುದು ಅಂತ ಹೇಳಿ ಆಗ್ಯದ ಅಂದ್ಬಿಡ್ತೀರಂತ. ಪಾಪ ನೀರ್ ಕುಡ್ಕೊಂಡು ಕೂತಿರ್ಬೇಕಂತ, ಗಂಧ ಅಂಗಾರಕ್ಷ ಅಂತ ಹೆಸರು ಕೂತಿರ್ಬೇಕಂತ. ಒಂದ್ ದಿವ್ಸ ಹೆಂಡತಿಗೆ ನೋಡ್ಲಿಕ್ಕಾಗಲ್ಲ, ತಡಿಲಿಕ್ಕಾಗ್ಲಾರ್ದ ಬಾಜಿಕಿನ ಮನೆಗೆ ಹೋಗಿ ಅವಲಕ್ಕಿ ಇಸ್ಕೊಂಡ್ ಬಂದಂತ. ಅವಲಕ್ಕಿ ಕೊಡ್ರಿ ಅಂತ ಇಸ್ಕೊಂಡ್ ಬಂದಂತ. ರಾಯರು ಓದ್ಕೋತ್ ಕೂತಿದ್ರಂತ. ಇಷ್ಟು ಬಡತನ, ಇಷ್ಟು ಉಪವಾಸ
ಉಪವಾಸ ಇದ್ರು ಓದೋದು ಬರೆಯೋದು ನಿಲ್ಸಿದ್ದಿಲ್ಲ ಅಂತ ನೋಡ್ರಿ. ನಮಗೊಂಚೂರು ಹಸಿವೆ ಆತಂದ್ರೆ ಪುಸ್ತಕ ಮುಚ್ಚಿ ನಡಿ ಊಟ ಕಡಿಕೊಂಡು ನಿಂತಿರ್ತೀವಿ. ಇನ್ ಕೆಲವ್ರಂತರೂ ಪುರಾಣ ಹಿಡ್ದಾಗ್ಲೇನೆ ಮಂಗಳ ಊಟ ಎರಡು ಇತ್ತಂತ ಇಟ್ಕೊಳ್ರಿ, ಬಹಳ ಡೇಂಜರ್ ಇವತ್ತು. ಯಾಕಂದ್ರೆ ಆಚಾರ ಮಂಗಳಕ್ಕಿಂತ ಊಟದೊಳಗ ಲಕ್ಷ ಜಾಸ್ತಿ ಇರ್ತದೆ. ಆಚಾರ ಕಡೆ ನೋಡ್ತಿರ್ತಾರ, ಗಡಿಯಾರ ಕಡೆ ನೋಡ್ತಿರ್ತಾರ, ಆಚಾರ ಕಡೆ ಗಡಿಯಾರ ಕಡೆ. ಮುಗಿಸು ಮಾರಾಯ, ಸಾಕಾಗಿ ಊಟ ಮಾಡಿ ಹೋಗೋಣ ಅಂತ ತಿಳ್ಕೊಂಡ್ರಿ. ಯಾಕಂದ್ರೆ ಊಟ ಮುಖ್ಯ ಇರ್ತದೆ, ಉಪವಾಸ ಮುಖ್ಯ ಇರಂಗಿಲ್ಲ ನಮ್ದು. ಹಿಂಗಾಗಿ ಹೋದ್ ತಗೊಂಬಂದ್ರು, ಕೂತಿದ್ರು. ಈ ಹೆಣ್ಮಗಳು ಅವಲಕ್ಕಿ ತಂದು ಒಂದ್ ಸ್ವಲ್ಪ ಒಳಗ್ ಬರ್ರಿ ಅಂತ ಕರೆದ್ರು. ಒಳಗ್ ಬರ್ರಿ ಹೋದ್ರು. ಏನು ನಾಲ್ಕಾಳು ಅವಲಕ್ಕಿ ತಂದೀನಿ, ಅವಲಕ್ಕಿ ತಿನ್ರಿ ಅಂದ್ರು. ಯಾರನ್ನ ಇಸ್ಕೊಂಡ್ ಬಂದಿ ಅಂತ ಕೇಳಿದ್ರು. ಇಲ್ಲೇ ಬಾಜುಕನ ಇಸ್ಕೊಂಡ್ ಬಂದಿ. ನಾ ಹೇಳಿದ್ದಿಲ್ಲ ನಿನಗೆ ಮಂದಿ ಮನೆಗೆ ಹೋಗಿ ಕೇಳ್ಬೇಡ ಅಂತ ಹೇಳಿದ್ದಿಲ್ಲ ನೀನು, ಯಾಕೆ ಹಂಗೆ ಮಾಡ್ತೀನಿ ನೀನು? ಇನ್ನೊಬ್ಬರ ಮುಂದೆ ಕೈ ಒಡ್ಡಬಾರ್ದು. ಕೊಡೋ ದೇವ್ರು ಕೊಟ್ರೆ ಕೊಡ್ತಾನಿಲ್ಲ, ಉಪವಾಸ ಇರ್ತೀವಿ, ಯಾಕೆ ಕೈ ಒಡ್ಡಿ ಕೇಳ್ಕೊಂಡ್ ಬಂದಿ? ಆಗಿ ಹೆಣ್ಮಗಳು ಪಾಪ ಹೂರ್ಕ ಬಾಯ್ ಬಿಟ್ಟು ಹೇಳಿದ್, ಏನಿಲ್ಲ ಮತ್ತ ನಾನು ಕೈ ಒಡ್ಡಿ ಕೇಳಿ ಬಂದಿಲ್ಲ, ಅವ್ರ ಮ್ಯಾಗ ಕೆಲಸ ಮಾಡಿ ಇಸ್ಕೊಂಡ್ ಬಂದೀನಿ ಅಂತ ಹೇಳಿದ್ರಂತ. ಕೆಲಸ ಮಾಡಿ ಇಸ್ಕೊಂಡ್ ಬಂದಿ? ಅವ ಏನ್ ಕೆಲಸ ಮಾಡಿದ್ದಿ ಅಂತ ಕೇಳಿದಂತ. ಅವ್ರ ಮ್ಯಾಗ ದೇವ್ರ ಉಪಕರಣೆ ತೊಳೆದು ಅವಲಕ್ಕಿ ತಗೊಂಡ್ ಬಂದೆ ಅಂದ್ರಂತ. ಅಯ್ಯೋ ಮಹಾರಾಯ್ತು, ಮೊದ್ಲು ಒಯ್ದು ಕೊಟ್ಟು ಬಾ ಅವಲಕ್ಕಿ, ಕೊಟ್ಟು ಹೋಗ್ ಮೊದ್ಲು ಅಂತ ಹೇಳಿ. ಇನ್ನು ಗಂಡ ಕೊಟ್ಟು ಬಂದ್ಮೇಲೆ ಹೋಗಿ ಸರಳ ಹೋಗಿ ಕೊಟ್ಟು ಬಂದ್ಬಿಟ್ರಿ. ಕೊಟ್ಟು ಬಂದ್ ಗಂಡ ಸುಮ್ ಗಪ್ಪ ಕೂತ್ಬಿಟ್ಲಿ. ಇನ್ನೇನ್ ಬೈತಾರೋ ಬೈಸ್ಗಳು, ಮತ್ತಿನ್ ಬೈಯೋದೇ ಅವ್ರದ್ದು ಜನ್ಮ ಸಿದ್ಧ ಅಧಿಕಾರ ಅಂತ ಹಿಂಗೆ ಇಟ್ಕೊಂಡು ಹೊತ್ತು ನೋಡಿ ಏನ್ ಮಾಡ್ಬೇಕು ಅಂತ ಸುಮ್ ಕೂತ್ಬಿಟ್ರಿ. ಆಗ ತಿಳಿಸಿ ಹೇಳಿದಂತ, ಮಾಡ್ಬೇಡ, ಉಪಕರಣಿ ತೊಳೆದು ನೀ ಅವಲಕ್ಕಿ ತಂದದ್ದು ಒಂದು ಹೆಂಗದ ಅಂತಂದ್ರೆ ಮತ್ತ ರತ್ನವನ್ನ ಒಯ್ದು ಕೊಟ್ಟು ಒಂದು 1 ಕಿಲೋ ಸಾಸ್ವಿ ಜೀರಿಗೆ ತಂದಂಗದವ ಅಂದ್ರಂತ. ಯಾಕ? ಕರ್ಣನೀಯ ಮಕನು ತಾನು ಉಪಕರಣದೊಳಗ 52,015 ಶತರೂಪಂಗ 15 ಅಧಿಕ ಶತರೂಪಂಗಳನ್ನೇ ಧರಿಸಿ 52,000 ಭಗವದ್ ರೂಪಗಳ ಸೇವಾ ಮಾಡಿ ತೊಳೆದು ಸ್ವಚ್ಛ ಮಾಡಿ ಇಟ್ಟು ಬಂದು ಏನ್ ಕೇಳಿದೆ ಅಂದ್ರೆ ಒಂದು ಇಡೀ ಅವಲಕ್ಕಿ ಕೊಡು ಅಂತ ಕೇಳಿದೆ ಅಲ್ಲ. ಇದು ಸರಿನಾ? ಅದಕ್ಕದು ತೂಕನ ಹೇಳೋಣಂತ. ಸರ್ವಾತ್ಮನ ಅಂತ ಕೆಲಸ ಮಾಡಬಾರ್ದು. ಅಷ್ಟು ಭಗವದ್ ರೂಪಗಳ ಸೇವೆ ಮಾಡಿದ್ದಕ್ಕೆ ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಇನ್ನು ಮುಂದೆ ಎಲ್ಲೂ ಉಪಕರಣಿ ತೊಳೆದು ಮತ್ತೊಂದು ಮಾಡಿ ಏನ್ರ ಕೊಡ್ರಿ ಅಂತ ಕೇಳ್ಕೊಂಡು ಬಂದು ಗಿಂದಿ ಕೇಳ್ಬೇಡ ಅಂತ ಹೇಳಿದಂತೆ. ಇದು ರಾಯರ ಅನುಸಂಧಾನ, ಮಂತ್ರಾಲಯ ಸ್ವಾಮಿಗಳ ಅನುಸಂಧಾನ. ಉಪಕರಣಿ ತೊಳೆದ್ರು ಅದು ಭಗವಂತನ ಪೂಜೆಯೇ. ಅದಕ್ಕೇನೆ ಗಂಡಸರಿಗೆ ಉಪಕರಣಿ ಇಟ್ಕೊಂಡು ಪೂಜಾ ಮಾಡ್ಲಿಕ್ಕೆ ಹೇಳ್ಯಾರ, ಹೆಂಗಸರಿಗೆ ಅವುಗಳನ್ನು ತೊಳೆದು ಭಗವತ್ ಪೂಜಾ ಮಾಡ್ಲಿಕ್ಕೆ ಹೇಳ್ಯಾರ. ಅವರು ತೊಳೆಯೋದೇ ಭಗವತ್ ಪೂಜಾ. ಅದು ನಿತ್ಯ ಗಂಡಂದ್ರ ಪೂಜೆ ಮುಗಿಸಿದ ಮೇಲೆ ಅವನ್ನೆಲ್ಲ ತಗೊಂಡು ತೊಳಿತಾರಲ್ಲ, ಅವ್ರೇನ್ ಪೂಜಾ ಮಾಡಿದ ಪುಣ್ಯದಲ್ಲ, ಇವ್ರು ತೊಳೆದಕ್ಕೆ ಅದೇ ಪುಣ್ಯದ ರೀ ಮತ್ತೆ. ಹಾಗಾಗಿ ಆ ಉಪಕರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಕರ್ಣನೀಯ ಮಕನು ತಾನುಪಕರಣದೊಳಗ 52,015 ಅಧಿಕ ಶತರೂಪಂಗಳನ್ನೇ ಧರಿಸಿ ಇರುತಿಹನು ತದ್ರೂಪ ನಾಮಗಳರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈಕೊಂಬನು ತೃಷಾರ್ಥನು ಜಲವ ಕೊಂಬಂತೆ. ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡ